ಎಲ್ಲರಿಗೂ ನಮಸ್ತೆ. ನಾನು ಈ ಕ್ಲಾಸಲ್ಲಿ ಮಾಡೆಲ್ ಕ್ವಶನ್ ಪೇಪರ್ ಮಾದರಿ ಪ್ರಶ್ನೆ ಪತ್ರಿಕೆಗಳು ಇದರಲ್ಲಿರೋ ಒಂದು 20 ಲೆಕ್ಕನ ಸಾಲ್ವ್ ಮಾಡಿಸ್ತಾ ಇದ್ದೀನಿ. ನೋಡಿ, ಮಾಡೆಲ್ ಕ್ವಶನ್ ಪೇಪರ್ ಅಂದರೆ ಮೇಯ್ನ್ ಎಕ್ಸಾಮ್ ಮುಖ್ಯ ಪರೀಕ್ಷೆಯಲ್ಲಿ ಯಾವ ರೀತಿ ಕ್ವಶನ್ ಪೇಪರ್ ಇರುತ್ತೋ, ಯಾವ ರೀತಿ ಕ್ವಶನ್ ಬರುತ್ತೋ ಅದೇ ರೀತಿ ಕ್ವಶನ್ಸು ಮಾಡೆಲ್ ಪೇಪರಲ್ಲಿ ಇರುತ್ತೆ. ಆದ್ದರಿಂದ ಮಕ್ಕಳು ಮಾಡೆಲ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿದಾಗ 80 ಮಾರ್ಕ್ಸ್ಗೆ ಎಷ್ಟು ಮಾರ್ಕ್ಸ್ ಬರುತ್ತೋ ಹೆಚ್ಚು ಕಮ್ಮಿ 1-2 ಮಾರ್ಕ್ಸ್ ಹೆಚ್ಚು ಕಮ್ಮಿ ಮೇಯ್ನ್ ಎಕ್ಸಾಮಲ್ಲೂ ಅಷ್ಟೇ ಮಾರ್ಕ್ಸ್ ಬಂದಿರುತ್ತೆ. ಇದರ ಅರ್ಥ ಮಕ್ಕಳಿಗೆ ಪರೀಕ್ಷೆ ಬರೆಯೋಕ್ಕೆ ಮುಂಚೆನೇ ಅವ್ರ ರಿಸಲ್ಟು ಗೊತ್ತಿರುತ್ತೆ, ಆಯಿತಾ. ಹೆಚ್ಚು ಕಮ್ಮಿ ಈ ಮಾಡೆಲ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿದಾಗ ಫಾರ್ ಎಕ್ಸಾಂಪಲ್ ಒಂದು 75 ಮಾರ್ಕ್ಸ್ ಬಂದರೆ ಅಂದರೆ ಒಂದು 75 ಮಾರ್ಕ್ಸ್ ಬಂತು ಅಂದರೆ ಹೆಚ್ಚು ಕಮ್ಮಿ 1 ಅಥವಾ 2 ಮಾರ್ಕ್ಸ್ ಹೆಚ್ಚು ಕಮ್ಮಿ ಮೇಯ್ನ್ ಎಕ್ಸಾಮಲ್ಲೂ ಅಷ್ಟೇ ಮಾರ್ಕ್ಸ್ ಬಂದಿರುತ್ತೆ. ಆದ್ದರಿಂದ ಎಕ್ಸಾಮ್ ಬರೆಯೋಕ್ಕೆ ಮುಂಚೆನೇ ಮಕ್ಕಳಿಗೆ ರಿಸಲ್ಟ್ ಗೊತ್ತಿರೋದ್ರಿಂದ ಪೋಷಕರು ಮತ್ತು ಟೀಚರ್ಸು ಮಕ್ಕಳ ಮೇಲೆ ಅನಗತ್ಯ ಒತ್ತಡ ಹಾಕ್ಬೇಡಿ. ಫಸ್ಟ್ ಕ್ವಶನ್ ನೋಡಿ, ಫಸ್ಟ್ ಕ್ವಶನಲ್ಲಿ ಈ ರೀತಿ ಕೊಟ್ಬಿಟ್ಟು ಸಾಲ್ವ್ ಮಾಡಿ ಅಂತ ಕೇಳಿದ್ದೀನಿ, ಆಯಿತಾ. ಇದಕ್ಕೆ ಬೋರ್ಡ್ ಮಾಸ್ ರೂಲ್ ಯೂಸ್ ಮಾಡಿ ಫಸ್ಟ್ ಏನು ಮಾಡಿ, ಈ ರೀತಿ ಕೊಟ್ಟಿದ್ರೆ ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ ಕೊಟ್ಟಿದ್ರೆ ಫಸ್ಟು ಬ್ರಾಕೆಟ್ ಒಳಗಡೆ ಇರೋದು ಸಾಲ್ವ್ ಮಾಡಿ, ಆಯಿತಾ. ಫಸ್ಟು ಬ್ರಾಕೆಟ್ ಒಳಗಡೆ ಇರೋದನ್ನ ಸಾಲ್ವ್ ಮಾಡಿ. 3 2s 6 ಬರುತ್ತೆ, ಆಯಿತಾ. ನೆಕ್ಸ್ಟು ಇಂಟು 3, ಆಯಿತಾ. ಇದನ್ನು ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ, 2 × 3 + 5, ಆಯಿತಾ. ನೆಕ್ಸ್ಟ್ ಏನು ಮಾಡಬೇಕು, ಫಸ್ಟು ಡಿವಿಷನ್ ಮಾಡಬೇಕು. ಫಸ್ಟು ಡಿವಿಷನ್ ಸಾಲ್ವ್ ಮಾಡಬೇಕು, ಆಯಿತಾ. ಫಸ್ಟ್ ಇದನ್ನು ಸಾಲ್ವ್ ಮಾಡಿ. ಏನಾಗುತ್ತೆ, ಇದು ಸಾಲ್ವ್ ಮಾಡಿದ್ರೆ ಏನಾಗುತ್ತೆ, 3/6, 3/6, 3 1s 3 2s, ಆಯಿತಾ. ಆನ್ಸರ್ ಏನು ಬರುತ್ತೆ, ಆನ್ಸರ್ 1/2 ಬರುತ್ತೆ. ಇದನ್ನು ಸಾಲ್ವ್ ಮಾಡಿದ್ರೆ ಆನ್ಸರ್ 1/2 ಬರುತ್ತೆ. ರೈಟ್ ಹ್ಯಾಂಡ್ ಸೈಡ್ ಇಂಟು ಮಾರ್ಕ್ ಇದೆ, ಇಂಟು ಮಾರ್ಕ್ ಹಾಕ್ಕೊಳ್ಳಿ. 3 ಇದೆ, 3 ಬರ್ಕೊಳ್ಳಿ. ಲೆಫ್ಟ್ ಹ್ಯಾಂಡ್ ಸೈಡ್ ನೋಡಿ, ಇಂಟು ಮಾರ್ಕ್ ಇದೆ, ಇಂಟು ಮಾರ್ಕ್ ಹಾಕ್ಕೊಳ್ಳಿ. 2 ಇದೆ, 2 ಹಾಕ್ಕೊಳ್ಳಿ. +5, ಆಯಿತಾ. ನೆಕ್ಸ್ಟ್ ಏನು ಮಾಡಬೇಕು, ಮಲ್ಟಿಪ್ಲಿಕೇಶನ್. ಇದನ್ನು ಸಾಲ್ವ್ ಮಾಡಿ. ಮಲ್ಟಿಪ್ಲಿಕೇಶನ್ 2 2 ಕ್ಯಾನ್ಸಲ್ ಆಗುತ್ತೆ, 3 ಉಳ್ಕೊಳ್ಳುತ್ತೆ. ಆ ಕಡೆ 3 ಉಳ್ಕೊಳ್ಳುತ್ತೆ, ಈ ಕಡೆ 5 ಉಳ್ಕೊಳ್ಳುತ್ತೆ. 5 3 8 ಬರುತ್ತೆ. ಆನ್ಸರ್ 8, ಆನ್ಸರ್ ಎ. ಕ್ವಶನ್ ನಂಬರ್ 2 ನೋಡಿ. ಕ್ವಶನ್ ನಂಬರ್ 2 ಅಲ್ಲಿ ಏನು ಕೇಳಿದ್ದಾನೆ ಅಂದರೆ 3 ಮತ್ತು 4 ಎರಡರಿಂದನೂ ಮಲ್ಟಿಪ್ಲೈ ಆಗುತ್ತಲ್ಲ ಆ ಸಂಖ್ಯೆ, ಆಯಿತಾ. 3 ಮತ್ತು 4 ಎರಡರಿಂದನೂ ಮಲ್ಟಿಪ್ಲೈ ಆಗುತ್ತಲ್ಲ ಆ ಸಂಖ್ಯೆ 100 ಒಳಗಡೆ ಆ ರೀತಿ ಎಷ್ಟು ಸಂಖ್ಯೆಗಳಿದೆ ಅಂತ ಕೇಳಿದ್ದಾನೆ, ಆಯಿತಾ. 3 ಮತ್ತು 4ರಿಂದ ಮಲ್ಟಿಪ್ಲೈ ಆಗೋ ಸಂಖ್ಯೆ 3 ಮತ್ತು 4 ಎರಡರಿಂದನೂ ಮಲ್ಟಿಪ್ಲೈ ಆಗಬೇಕು. ಆ ರೀತಿ ಸಂಖ್ಯೆ 100 ಒಳಗಡೆ ಎಷ್ಟಿದೆ ಅಂತ ಕೇಳಿದ್ದಾನೆ, ಆಯಿತಾ. ನೋಡಿ, 3 ಮತ್ತು 4ರಿಂದ ಮಲ್ಟಿಪ್ಲೈ ಆಗಬೇಕು. ಯಾವುದಾಗುತ್ತೆ, 12 ಆಗುತ್ತೆ, 12 ಆಗುತ್ತೆ. ನೆಕ್ಸ್ಟ್ ಏನಾಗುತ್ತೆ, 12 ಆದಮೇಲೆ ಏನಾಗುತ್ತೆ, 24 ಆಗುತ್ತೆ, ಆಯಿತಾ. ಈ ರೀತಿ ಎಷ್ಟು ಸಂಖ್ಯೆ 100 ಒಳಗಡೆ ಇದೆ ಅಂತ ಕೇಳಿದ್ದಾನೆ. ಅದಕ್ಕೆ ಏನು ಮಾಡಿ ಗೊತ್ತಾ, 3 ಮತ್ತು 4 ಅಲ್ವಾ ಕೇಳಿರೋದು, 3 ಮತ್ತು 4 ಅಲ್ವಾ, 3 ಮತ್ತು 4 3 4 12, ಆಯಿತಾ. 12ರದ್ದು ಟೇಬಲ್ ತೊಗೊಳ್ಳಿ. 12 24 36 48 60 72 84 96 ನೆಕ್ಸ್ಟು 108, ಆಯಿತಾ. 108 100ಕ್ಕಿಂತ ಜಾಸ್ತಿ ಇದೆ, ಬಿಟ್ಬಿಡಿ. ಇಲ್ಲಿಂದ ಲೆಕ್ಕ ಹಾಕೋ ಬನ್ನಿ. 1 2 3 4 5 6 7 8, ಆಯಿತಾ. ಇಷ್ಟು ಸಂಖ್ಯೆ ಟೋಟಲಾಗಿ 8 ನಂಬರ್ಸ್ ಇದೆ. 3 ಮತ್ತು 4 ಎರಡರಿಂದನೂ ಮಲ್ಟಿಪ್ಲೈ ಆಗೋ ಸಂಖ್ಯೆ ಟೋಟಲಾಗಿ 100 ಒಳಗಡೆ 8 ಅಂಕಿದೆ. 1 2 3 4 5 6 7 8, ಆಯಿತಾ. ನೀವು ಸಿಂಪಲಾಗಿ 3 × 4 ಅಂತ ಹಾಕಿ ಏನು ನಂಬರ್ ಬರುತ್ತೆ ಅದ್ರ ಮಲ್ಟಿಪಲ್ಸ್ನ ಕೌಂಟ್ ಮಾಡಿ, ಆಯಿತಾ. ಆನ್ಸರ್ ಏನು ಬರುತ್ತೆ, ಆನ್ಸರ್ ಎ. ಕ್ವಶನ್ ನಂಬರ್ 3 ನೋಡಿ. ಕ್ವಶನ್ ನಂಬರ್ 3 ಅಲ್ಲಿ ಏನು ಕೇಳಿದ್ದಾನೆ ಅಂದರೆ 1/8 ಈ ರೀತಿ ಎಷ್ಟು ನಂಬರ್ನ ಸೇರಿಸಿದರೆ 37 ಸಿಗುತ್ತದೆ ಅಂತ ಕೇಳಿದ್ದಾನೆ. ಅರ್ಥ ಆಯ್ತಾ. 1/8 ಈ ರೀತಿ ಎಷ್ಟು ನಂಬರ್ನ ಸೇರಿಸಿದರೆ 37 ಸಿಗುತ್ತದೆ ಅಂತ ಕೇಳಿದ್ದಾನೆ. ಅದಕ್ಕೇನು ಮಾಡಿ ಅಂದರೆ ಸಿಂಪ್ಲಿಫೈ ಮಾಡಿ. ಎಕ್ಸ್ ಇಲ್ಲೇ ಇಟ್ಕೊಳ್ಳಿ, ಆಯಿತಾ. ಆ ಕಡೆ 37.5 ಇದೆ, ಡಿವೈಡೆಡ್ ಬೈ 1/8 ಆಗುತ್ತೆ, ಆಯಿತಾ. 37.5 ಇದೆಯಲ್ಲ, ಅದರದ್ದು ಮಿಕ್ಸ್ಡ್ ಫ್ರ್ಯಾಕ್ಷನ್ ಇದೆ, ಅದನ್ನು ಫ್ರ್ಯಾಕ್ಷನಾಗಿ ಕನ್ವರ್ಟ್ ಮಾಡಿ. 37 ಇದೆಯಲ್ಲ, ಇದು ಮಿಕ್ಸ್ಡ್ ಫ್ರ್ಯಾಕ್ಷನ್ನು, ಇದನ್ನು ಫ್ರ್ಯಾಕ್ಷನ್ ಆಗಿ ಕನ್ವರ್ಟ್ ಮಾಡಿ. ಏನು ಮಾಡ್ತೀರಾ, ಇವೆರಡನ್ನೂ ಮಲ್ಟಿಪ್ಲೈ ಮಾಡ್ತೀರಾ. 37 × 2 + 1, ಆಯಿತಾ, ಡಿವೈಡೆಡ್ ಬೈ 2 ಆಗುತ್ತೆ. ಮಿಕ್ಸ್ಡ್ ಫ್ರ್ಯಾಕ್ಷನಾಗಿ ಕನ್ವರ್ಟ್ ಮಾಡೋದು ಈ ರೀತಿ, ಆಯಿತಾ. 37 × 2 ಪ್ಲಸ್ ಅದ್ರ ಜೊತೆಲಿ ಏನು ಬರುತ್ತೆ ಅದನ್ನು ಆ್ಯಡ್ ಮಾಡ್ಕೊಳ್ಳಿ, ಆಯಿತಾ. ನೋಡಿ, 37 × 2 ಅಂದರೆ ಎಷ್ಟಾಗುತ್ತೆ, 74 ಆಗುತ್ತೆ. +1 ಡಿವೈಡೆಡ್ ಬೈ 2 ಏನಾಗುತ್ತೆ, 75/2 ಆಗುತ್ತೆ, ಆಯಿತಾ.
ನ್ಯೂಮರೇಟರ್ ಏನಾಗುತ್ತೆ 75/2 ಆಗುತ್ತೆ, ಇದು 1/8 ಆಗುತ್ತೆ ಆಯಿತಾ. ಈಗಿನ್ನ ಸಿಂಪ್ಲಿಫೈ ಮಾಡಿ 75/2 ಇಂಟು ಇದು ಮೇಲ್ಗಡೆ ಹೋದ್ರೆ ಏನಾಗುತ್ತೆ ಪಲ್ಟಿ ಆಗುತ್ತೆ 8/1 ಆಯಿತಾ. 2 1s 2 4s 75 ಇಂಟು 4 ಏನಾಗುತ್ತೆ 300 ಆಗುತ್ತೆ ಆಯಿತಾ. x = 300. ಇದರ ಅರ್ಥ 1/8 ಇದೆಯಲ್ಲ 1/8ನ 300 ಟೈಮ್ಸ್ ಆಯಿತಾ. 1/8ನ 300 ಟೈಮ್ಸ್ ಆ್ಯಡ್ ಮಾಡಿದ್ರೆ ನಮಗೆ 37ವರೆ ಸಿಗುತ್ತದೆ ಆಯಿತಾ. 1/8ನ 300 ಟೈಮ್ಸು ಆ್ಯಡ್ ಮಾಡಿದ್ರೆ ನಮಗೆ 37ವರೆ ಸಿಗುತ್ತದೆ. ಆನ್ಸರ್ ಏನು ಬರುತ್ತೆ? ಆನ್ಸರ್ ಬಿ. ಕ್ವಶನ್ ನಂಬರ್ 4 ನೋಡಿ. ಕ್ವಶನ್ ನಂಬರ್ 4ಅಲ್ಲಿ ಏನು ಕೇಳಿದ್ದೇನೆ ಅಂದರೆ ಗ್ರೇಟೆಸ್ಟ್ 6 ಡಿಜಿಟ್ ನಂಬರ್ ಆಯಿತಾ. ಗ್ರೇಟೆಸ್ಟ್ 6 ಡಿಜಿಟ್ ನಂಬರ್ ಕನ್ನಡದಲ್ಲಿ 6 ಅಂಕಿಯ ಅತಿ ದೊಡ್ಡ ಸಂಖ್ಯೆ ಆಯಿತಾ. ನೆಕ್ಸ್ಟು ಸ್ಮಾಲೆಸ್ಟ್ 7 ಡಿಜಿಟ್ ನಂಬರ್ ಹಂಗಂದರೆ 7 ಅಂಕಿಯ ಅತಿ ಚಿಕ್ಕ ಸಂಖ್ಯೆ. ಇವೆರಡರ ಮೊತ್ತನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದರೆ ಆಯಿತಾ. ಏನು ಮಾಡಿ, ಫಸ್ಟು ಗ್ರೇಟೆಸ್ಟ್ 6 ಡಿಜಿಟ್ ನಂಬರ್ ಯಾವ ರೀತಿ ಬರ್ಕೊಳ್ಳಿ ಅಂದರೆ ನೋಡಿ 6 ಡಿಜಿಟ್ ಅಲ್ವಾ ಕೇಳಿರೋದು. 6 ಡಿಜಿಟ್ ಅಂದಾಗ 6 0 ಹಾಕೊಳ್ಳಿ. 1 1 2 3 4 5 6 0 ಹಾಕೊಳ್ಳಿ ಆಯಿತಾ. ಗ್ರೇಟೆಸ್ಟ್ 6 ಡಿಜಿಟ್ ನಂಬರ್ ಅಂದ ತಕ್ಷಣ 6 0 ಹಾಕೊಳ್ಳಿ. ಈಗ ಇದರಲ್ಲಿ ಗ್ರೇಟೆಸ್ಟ್ ನಂಬರ್ ಯಾವುದು? 0 ಇಂದ 9ವರೆಗೂ ಗ್ರೇಟೆಸ್ಟ್ ನಂಬರ್ ಯಾವುದು? 0 ಇಂದ 9ವರೆಗೂ ಗ್ರೇಟೆಸ್ಟ್ ನಂಬರ್ ಅಂದರೆ 9. ಇದನ್ನೆಲ್ಲ 9 ಮಾಡಿ 9 9 9 9 9 9 ಆಯಿತಾ. ಆಯಿತು. ನೆಕ್ಸ್ಟ್ ಸ್ಮಾಲೆಸ್ಟ್ 7 ಡಿಜಿಟ್ ನಂಬರ್. ಸ್ಮಾಲೆಸ್ಟ್ 7 ಡಿಜಿಟ್ ನಂಬರ್ ಅಂದರೆ ಸ್ಮಾಲ್ ಅಂದ್ರೇನು? 7 0 ಹಾಕಿ. 1 2 3 4 5 6 7 0 ಹಾಕಿದ್ದೀನಿ ಆಯಿತಾ. ಇದು ಸ್ಮಾಲೆಸ್ಟ್ 7 ಡಿಜಿಟ್ ನಂಬರು ಆಯಿತಾ. ಈ ರೀತಿ ಬರೆದ್ರೆ ಯಾವುದೇ ಒಂದು ಮೀನಿಂಗ್ ಇರಲ್ಲ. ಅದಕ್ಕೋಸ್ಕರ ಏನು ಮಾಡಿ, ಫಸ್ಟ್ ಡಿಜಿಟ್ನ 1 ಹಾಕೊಳ್ಳಿ. ಫಸ್ಟ್ ಡಿಜಿಟ್ನ 1 ಮಾಡ್ಕೊಳ್ಳಿ. ಈಗೇನಾಗುತ್ತೆ, ಇದು ಸ್ಮಾಲೆಸ್ಟ್ 7 ಡಿಜಿಟ್ ನಂಬರ್ ಆಗುತ್ತೆ, ಇದು ಗ್ರೇಟೆಸ್ಟ್ 6 ಡಿಜಿಟ್ ನಂಬರ್ ಆಗುತ್ತೆ. ಎರಡನ್ನೂ ಆ್ಯಡ್ ಮಾಡಿ. ಆ್ಯಡ್ ಮಾಡಿದ್ರೆ ಏನು ಬರುತ್ತೆ ನಿಮಗೆ? 9 9 9 9 9 9 1 ಬರುತ್ತೆ ಆಯಿತಾ. ಆನ್ಸರ್ ಏನು ಬರುತ್ತೆ? ಆನ್ಸರ್ ಡಿ. ಕ್ವಶನ್ ನಂಬರ್ 5 ನೋಡಿ. ಕ್ವಶನ್ ನಂಬರ್ 5ಅಲ್ಲಿ ಈ ರೀತಿ ನಂಬರ್ ಸೀರೀಸ್ ಕೊಟ್ಟಿದ್ದಾನೆ. ಈ ರೀತಿ 3 ನಂಬರ್ ಸೀರೀಸ್ ಕೊಟ್ಬಿಟ್ಟು ಅದರದ್ದು LCM ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ. LCM ಕನ್ನಡದಲ್ಲಿ ಲಾಸನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ ಆಯಿತಾ. ನೋಡಿ 1 2 ಈ ರೀತಿ 3 ನಂಬರ್ ಸೀರೀಸ್ ಕೊಟ್ಬಿಟ್ಟು ಅದ್ರ LCM ಅಥವಾ ಲಾಸನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ. ಏನು ಮಾಡ್ತೀರಾ? ಯಾವ ರೀತಿ ಫೈಂಡ್ ಔಟ್ ಮಾಡ್ತೀರಾ? ಈ ಥರ ಇದ್ದರೆ ನೋಡಿ, ಇಲ್ಲಿ ನಂಬರ್ ಸಿಸ್ಟಮ್ ಇದೆಯಲ್ಲ, ನಂಬರ್ ಸಿಸ್ಟಮ್ ಫಾರ್ ಎಕ್ಸಾಂಪಲ್ 2 2 2 ಅಂತ ತೊಗೊಂಡ್ರೆ 2 2 2 ಅಂತ ತೊಗೊಂಡ್ರೆ ಹೈಯೆಸ್ಟ್ ಫಾರ್ಮ್ ಇದೆಯಲ್ಲ 2/4 ಹೈಯೆಸ್ಟ್ ಫಾರ್ಮು. ಈ ನಂಬರ್ನ ಬರ್ಕೊಳ್ಳಿ ಆಯಿತಾ. 2 2 2 3 ಇದೆ, ಅದರಲ್ಲಿ ಹೈಯೆಸ್ಟ್ ಫಾರ್ಮು 2/4 ಬರ್ಕೊಳ್ಳಿ. 2/4 1 ನಂಬರ್ ಆಯಿತು ಆಯಿತಾ. ನೆಕ್ಸ್ಟ್ 3 ಬನ್ನಿ. 3 ಇಲ್ಲೊಂದಿದೆ, ಇಲ್ಲೊಂದಿದೆ, ಇಲ್ಲೊಂದಿದೆ ಆಯಿತಾ. ಇದರಲ್ಲಿ ಹೈಯೆಸ್ಟ್ ಫಾರ್ಮ್ ಯಾವುದು? ಹೈಯೆಸ್ಟ್ ಫಾರ್ಮು ಇಲ್ಲಿ 3³ ಇದೆ, ಇದು ಹೈಯೆಸ್ಟ್ ಫಾರ್ಮು ಆಯಿತಾ. ಹೈಯೆಸ್ಟ್ ಫಾರ್ಮು 3³ ಅಂತ ಬರ್ಕೊಳ್ಳಿ. ನೆಕ್ಸ್ಟ್ ಏನಿದೆ? ನೆಕ್ಸ್ಟ್ ನಂಬರು 5 ಇದೆ. 5 5 5 ಇದೆ. ಹೈಯೆಸ್ಟ್ ಫಾರ್ಮ್ ಯಾವುದಿದೆ? 5² 5 5/4 ಇದೆ. ಹೈಯೆಸ್ಟ್ ಫಾರ್ಮು 5/4 ಇದೆ. 5/4 ಇದೆ. ನೆಕ್ಸ್ಟ್ ಏನು ಬರುತ್ತೆ? 7 ಇದೆ. 7 ಎಲ್ಲಿದೆ? 7 7 ಹೈಯೆಸ್ಟ್ ಫಾರ್ಮ್ ಯಾವುದಿದೆ? ಹೈಯೆಸ್ಟ್ ಫಾರ್ಮು ಇದಿದೆ, 7² ಇದೆ. ನೆಕ್ಸ್ಟ್ 11 ಇದೆ. 11 ಒಂದೇ ಇರೋದು ಆಯಿತಾ. 11 ಒಂದೇ ಇರೋದು. ಆನ್ಸರ್ ಏನಾಗುತ್ತೆ ನೋಡಿ? ಆನ್ಸರ್ ನೋಡಿ, ಆನ್ಸರ್ ಸಿ. ಕ್ವಶನ್ ನಂಬರ್ 6 ನೋಡಿ. ಕ್ವಶನ್ ನಂಬರ್ 6ಅಲ್ಲಿ ಏನು ಕೇಳಿದ್ದಾನೆ ಅಂದರೆ ವಾಟ್ ಸಮ್ ವಿಲ್ ಅಮೌಂಟ್ ಟು 2400 ಇನ್ 4 years ಅಟ್ 5% ಪರ್ ಆ್ಯನಮ್ ಸಿಂಪಲ್ ಇಂಟ್ರೆಸ್ಟ್ ಅಂತ ಕೇಳಿದ್ದಾನೆ. ಕನ್ನಡದಲ್ಲಿ ವರ್ಷಕ್ಕೆ 5% ಸರಳ ಬಡ್ಡಿ ದರದಲ್ಲಿ ಎಷ್ಟು ಹಣ 4 ವರ್ಷದಲ್ಲಿ 2400 ಆಗುತ್ತದೆ ಅಂತ ಕೇಳಿದ್ದಾನೆ ಆಯಿತಾ. ಇಲ್ಲಿ ನೋಡಿ, ಟೈಮ್ ಪೀರಿಯಡ್ ಕೊಟ್ಟಿದ್ದಾನೆ. ಟೈಮ್ ಅಂದರೆ ಎಷ್ಟು? 4 ವರ್ಷ. ಕನ್ನಡದಲ್ಲಿ ಟೈಮ್ ಅಂದರೆ ಕಾಲ. ನೆಕ್ಸ್ಟ್ ಏನು ಮಾಡಿದ್ದಾರೆ? ದರ ಕೊಟ್ಟಿದ್ದಾನೆ. ದರ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಕೊಟ್ಟಿದ್ದಾನೆ? 5% ಅಂತ ಕೊಟ್ಟಿದ್ದಾನೆ ಆಯಿತಾ. ಈ 2400 ಅಂತ ಕೊಟ್ಟಿದ್ದಾನಲ್ಲ ಹಣ, ಅದೇನದು? 2400 ಅಂದರೆ ಏನದು? ಹಂಗಂದರೆ ಮೊತ್ತ. ಅದು 2400 ಅಂದರೆ ಮೊತ್ತ. ಅದು ಅಸಲು ಪ್ಲಸ್ ಬಡ್ಡಿ ಆಯಿತಾ. ಇಂಗ್ಲೀಷಲ್ಲಿ ಅಮೌಂಟ್ ಈಸ್ ಈಕ್ವಲ್ ಟು ಪ್ರಿನ್ಸಿಪಾಲ್ ಪ್ಲಸ್ ಸಿಂಪಲ್ ಇಂಟ್ರೆಸ್ಟ್ ಅಂತ ಬರ್ಕೋಬೋದು ಆಯಿತಾ. 2400 ಅನ್ನೋದು
ಅಮೌಂಟು ಮೊತ್ತ, ಹಂಗಂದರೆ ಅಸಲು ಬಡ್ಡಿ ಎರಡೂ ಸೇರಿದಂಗೆ ಆಗುತ್ತೆ. ಪ್ರಿನ್ಸಿಪಾಲ್ ಪ್ಲಸ್ ಸಿಂಪಲ್ ಇಂಟ್ರೆಸ್ಟ್, ಪ್ರಿನ್ಸಿಪಾಲ್ ಪ್ಲಸ್ ಸಿಂಪಲ್ ಇಂಟ್ರೆಸ್ಟ್. ಇದನ್ನು ರೀಅರೇಂಜ್ ಮಾಡ್ಕೊಳ್ಳಿ. 2400 ಮೈನಸ್ ಪಿ ಈಕ್ವಲ್ ಟು ಸಿಂಪಲ್ ಇಂಟ್ರೆಸ್ಟ್ ಅಂತ ರೀಅರೇಂಜ್ ಮಾಡ್ಕೊಳ್ಳಿ. ಹಾಕ್ಬಿಟ್ಟು ಫಾರ್ಮುಲಾಗೆ ಅಪ್ಲೈ ಮಾಡಿ. ಆಯಿತಾ? ಅವ್ನು ಕೇಳಿದ್ದಾನೆ ಅಂದರೆ ಪ್ರಿನ್ಸಿಪಲ್ ಅಮೌಂಟ್ ಕ್ಯಾಲ್ಕುಲೇಟ್ ಮಾಡಬೇಕು. ಪ್ರಿನ್ಸಿಪಲ್ ಅಮೌಂಟ್ ಅಥವಾ ಕನ್ನಡದಲ್ಲಿ ಅಸಲನ್ನು ಫೈಂಡ್ ಔಟ್ ಮಾಡಬೇಕು. ಅಸಲು ಆಯಿತಾ, ಅಥವಾ ಪ್ರಿನ್ಸಿಪಲ್ ಅಮೌಂಟು ಫೈಂಡ್ ಔಟ್ ಮಾಡಿ ಅಂತ ಇಂಡೈರೆಕ್ಟಾಗಿ ಕೇಳಿದ್ದಾರೆ. ನೋಡಿ, ವರ್ಷಕ್ಕೆ 5% ಸರಳ ಬಡ್ಡಿ ದರದಲ್ಲಿ ಎಷ್ಟು ಹಣ ಅಂದರೆ ಎಷ್ಟು ಅಸಲು 4 ವರ್ಷದಲ್ಲಿ 2400 ಆಗುತ್ತದೆ ಅಂತ ಕೇಳಿದ್ದಾನೆ. ಆಯಿತಾ? ಹಾಗಂದರೆ ಪ್ರಿನ್ಸಿಪಲ್ ಅಮೌಂಟ್ ಫೈಂಡ್ ಔಟ್ ಮಾಡಿ ಅಂತ ಅರ್ಥ. ಈ ಫಾರ್ಮುಲಾ ಹಾಕಿ. ಫಾರ್ಮುಲಾ ಇಲ್ಲಿದೆ. ಸಿಂಪಲ್ ಇಂಟ್ರೆಸ್ಟ್ ಅಲ್ಲ, ಸಿಂಪಲ್ ಇಂಟ್ರೆಸ್ಟ್ ಜಾಗಕ್ಕೆ ಏನು ಬರ್ಕೋತೀರಾ? ಸಿಂಪಲ್ ಇಂಟ್ರೆಸ್ಟ್ ಜಾಗಕ್ಕೆ 2400 ಮೈನಸ್ ಪಿ ಅಂತ ಬರ್ಕೊಳ್ಳಿ. 2400 ಮೈನಸ್ ಪಿ ಅಂತ ಬರ್ಕೊಳ್ಳಿ. ಆಯಿತಾ? ನೆಕ್ಸ್ಟ್ ಪ್ರಿನ್ಸಿಪಲ್ ಅಮೌಂಟು ಫೈಂಡ್ ಔಟ್ ಮಾಡಬೇಕು. ಟೈಮ್ ಪೀರಿಯಡ್ ಎಷ್ಟಿದೆ? 4 ವರ್ಷ ಕೇಳಿರೋದು. ಟೈಮ್ ಅಂದರೆ 4 ವರ್ಷ. ರೇಟ್ ಆಫ್ ಇಂಟ್ರೆಸ್ಟು 5% ಇದೆ. ದರ 5 ಡಿವೈಡೆಡ್ ಬೈ 100. ಆಯಿತಾ? ಪಿ ಇಂಟು 5 4 20 ಡಿವೈಡೆಡ್ ಬೈ 100. ಆಯಿತಾ? 1 0 1 0 ಕ್ಯಾನ್ಸಲ್ ಆಗುತ್ತೆ. 2 1 2 5 ಏನಾಗುತ್ತೆ? ಪಿ ಇಂಟು 1/5 ಬರುತ್ತೆ. ಇದು ಆ್ಯಸ್ ಇಟ್ ಈಸ್ ಹಂಗೆ ಬರ್ಕೋಬೋದು. 2400 ಪಿ 2400 ಮೈನಸ್ ಪಿ. ಆಯಿತಾ? 5 ಈ ಕಡೆ ಬಂದರೆ ಏನಾಗುತ್ತೆ? 5 ಇದ್ರ ಜೊತೆ ಮಲ್ಟಿಪ್ಲೈ ಆಗುತ್ತೆ. 2400 ಮೈನಸ್ ಪಿ ಈಕ್ವಲ್ ಟು ಪಿ ಆಗುತ್ತೆ. ಆಯಿತಾ? ಮಲ್ಟಿಪ್ಲೈ ಮಾಡಿ. ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ? 24 5 120 2 0 ಮೈನಸ್ 5p ಈಸ್ ಈಕ್ವಲ್ ಟು ಪಿ ಆಗುತ್ತೆ. ಆಯಿತಾ? ಮೈನಸ್ 5p ಆ ಕಡೆ ಹೋದ್ರೆ ಏನಾಗುತ್ತೆ? ಪಿ ಪ್ಲಸ್ 5p ಆಗುತ್ತೆ. ಇದು 12,000 ಹಂಗೆ ಉಳ್ಕೊಳ್ಳುತ್ತೆ. ಆಯಿತಾ? ಇದೇನಾಗುತ್ತೆ? 6p ಆಗುತ್ತೆ. ಪಿ ಪ್ಲಸ್ 5p ಏನಾಗುತ್ತೆ? 6p ಆಗುತ್ತೆ. ಇದು 12,000 ಹಂಗೆ ಉಳ್ಕೊಳ್ಳುತ್ತೆ. ಈಗ ಇಲ್ಲಿ ಸಾಲ್ವ್ ಮಾಡಿ. ಆಯಿತಾ? ಪಿ ಈಕ್ವಲ್ ಟು ಅದು ರೀಅರೇಂಜ್ ಮಾಡ್ಕೊಳ್ಳಿ. 12,000 ಡಿವೈಡೆಡ್ ಬೈ 6 ಈ ಕಡೆ ಬಂದರೆ ಡಿನಾಮಿನೇಟರ್ ಬರುತ್ತೆ. ಆಯಿತಾ? ಪಿ ಬರೋದು. ಇದನ್ನು ಡಿವೈಡ್ ಮಾಡಿದ್ರೆ ಎಷ್ಟು ಬರುತ್ತೆ? ಇದನ್ನು ಡಿವೈಡ್ 6 1 6 2. ಆಯಿತಾ? ಪ್ರಿನ್ಸಿಪಲ್ ಅಮೌಂಟ್ ಎಷ್ಟು ಬರುತ್ತೆ? ಪ್ರಿನ್ಸಿಪಲ್ ಅಮೌಂಟು 2,000 ಆಗುತ್ತೆ. ಆಯಿತಾ? ಆನ್ಸರ್ ಏನಾಗುತ್ತೆ? ಆನ್ಸರ್ 2000 ಆಗುತ್ತೆ. ಪ್ರಿನ್ಸಿಪಲ್ ಅಮೌಂಟ್ ಅಥವಾ ಅಸಲು 2000 ಬರುತ್ತೆ. ಆನ್ಸರ್ ಬಿ ಆಗಿರುತ್ತೆ. ಆನ್ಸರ್ ಬಿ. ಕ್ವಶನ್ ನಂಬರ್ 7 ನೋಡಿ. ಕ್ವಶನ್ ನಂಬರ್ 7ನಲ್ಲಿ 3550 ಗ್ರಾಮ್ನ ಯಾವ ರೀತಿ ಕೆ ಜಿ ಮತ್ತು ಗ್ರಾಮಲ್ಲಿ ರೆಪ್ರೆಸೆಂಟ್ ಮಾಡ್ತೀರಾ ಅಂತ ಕೇಳಿದ್ದಾರೆ. ಆಯಿತಾ? 3000 ಗ್ರಾಮು ಪ್ಲಸ್ 550 ಗ್ರಾಮ್. 3000 ಗ್ರಾಮ್ ಅಂದರೆ 3 kg 550 ಗ್ರಾಮ್ ಅಂತ ರೆಪ್ರೆಸೆಂಟ್ ಮಾಡ್ಬೋದು. ಆಯಿತಾ? ಇದು ನೋಡ್ತಾ ಇದ್ದಂಗೆ ಡೈರೆಕ್ಟಾಗಿ 3 kg 550 ಗ್ರಾಮ್ ಅಂತ ಬರಿಬೋದು. ಆಯಿತಾ? ನಿಮ್ಗೆ ಅರ್ಥ ಆಗಲಿ ಅಂದ್ಬಿಟ್ಟು ಸಿಂಪ್ಲಿಫೈ ಮಾಡಿದ್ದೆ. ಆನ್ಸರ್ ಏನು ಬರುತ್ತೆ? ಆನ್ಸರ್ ಬಿ. ಕ್ವಶನ್ ನಂಬರ್ 8 ನೋಡಿ. ಕ್ವಶನ್ ನಂಬರ್ 8ಅಲ್ಲಿ ಏನು ಕೇಳಿದ್ದೇನೆ ಅಂದರೆ, ಈ ರೀತಿ ಒಂದು ವರಂಡ ಇದೆಯಂತೆ. ಒಂದು ವರಂಡ ರೆಕ್ಟ್ಯಾಂಗ್ಯುಲರ್ ಶೇಪಲ್ಲಿ ಇದೆಯಂತೆ. ನೋಡಿ, 40 ಮೀಟರ್ ಉದ್ದ 15 ಮೀಟ್ರ್ ಅಗಲ ಒಂದು ವರಂಡ ಇದೆಯಂತೆ. ಅದಕ್ಕೆ 5/10 ಮೀಟರ್ 6/10 ಮೀಟರ್ ಆಯಿತಾ ಡೈಮೆನ್ಷನ್ನು. ಈ ರೀತಿ ಒಂದು ಕಲ್ಲುಗಳಾಗ್ತಾರಂತೆ. ಕಲ್ಲು ಅಥವಾ ಗ್ರಾನೈಟು ಅಥವಾ ಟೈಲ್ಸು. ಆಯಿತಾ? ಅದರ ಅಳತೆ ತುಂಬ ಕಡಿಮೆ ಇದೆ. 5/10 6/10 ಈ ರೀತಿ ರೆಕ್ಟ್ಯಾಂಗಲ್ ಶೇಪಲ್ಲಿದೆ. ಈ ರೀತಿ ಕಲ್ಲುಗಳು ಅಥವಾ ಗ್ರಾನೈಟ್ ಅಥವಾ ಟೈಲ್ಸ್ನ ಈ ವರಂಡಾಗೆ ಹಾಕ್ತಾರಂತೆ. ಆ ರೀತಿ ಹಾಕಬೇಕು ಅಂದರೆ ಈ ರೀತಿ ನಮಗೆ ಕಲ್ಲಿನ ಪೀಸು ಅಥವಾ ಗ್ರಾನೈಟ್ಗಳು ಎಷ್ಟು ನಂಬರ್ ಬೇಕು ಅಂತ ಕೇಳಿದ್ದಾರೆ. ಹೆಂಗೆ ಮಾಡ್ತೀರಾ? ಈ ರೀತಿ ಯಾವುದೇ ಲೆಕ್ಕ ಕೊಡಲಿ ಏನು ಮಾಡಿ ಗೊತ್ತಾ? ಈ ಏರಿಯಾ ಇದೆಯಲ್ಲ, ದೊಡ್ಡದು ಏರಿಯಾ ಇದೆಯಲ್ಲ ಹಾಲ್ದು, ಆ ಏರಿಯಾನ ಈ ಚಿಕ್ಕದಿದೆಯಲ್ಲ ಟೈಲ್ಸು ಅಥವಾ ಗ್ರಾನೈಟ್ ಕಲ್ಲುಗಳು, ಈ ಏರಿಯಾದಿಂದ ಡಿವೈಡ್ ಮಾಡಿ. ನೋಡಿ ಏನಾಗುತ್ತೆ? 15 × 40 ಮೀಟರ್ ಡಿವೈಡೆಡ್ ಬೈ ಇದ್ರ ಏರಿಯಾನ ಡಿವೈಡ್ ಮಾಡಿ 5/10 × 6/10. ಆಯಿತಾ? ಇದ್ರ ಏರಿಯಾನಿಂದ ಡಿವೈಡ್ ಮಾಡಿ. ಸೊ ಈ ಪೂರ್ತಿ ವರಂಡಾಗೆ ಈ ರೀತಿ ಟೈಲ್ಸು ಅಥವಾ ಕಲ್ಲುಗಳು ಎಷ್ಟು ಬೇಕು ಅಂತ ನಮ್ಗೆ ಗೊತ್ತಾಗುತ್ತೆ. ಆಯಿತಾ? ಈಗ ನೋಡಿ 10 ಮೇಲ್ಗಡೆ ಹೋಗುತ್ತೆ.
15 ಇಂಟು 40 ಆಯಿತಾ. ಈ 10 ಇದೆಯಲ್ಲ, 10 ಇಂಟು 10 ಮೇಲ್ಗಡೆ ಹೋಗುತ್ತೆ. ಮೇಲ್ಗಡೆ ಹೋದಾಗ ಏನಾಗುತ್ತೆ, 10 ಇಂಟು 10 ಈ ರೀತಿ ಬರ್ಕೋಬೋದು. ಕೆಳಗಡೆ 5 ಇಂಟು 6 ಅಂತ ಬರ್ಕೊಳ್ಳಿ. ಈಗ ನೋಡಿ 5 1s 5 2s ಆಯಿತಾ. ನೆಕ್ಸ್ಟು 2 1s 2 3s ಆಯಿತಾ. ನೆಕ್ಸ್ಟು 3 1s 3 5s. ಏನು ಬಂತು ನಮಗೆ, ಏನು ಉಳ್ಕೊತ್ತು, 5 ಇಂಟು 40 ಇಂಟು 10 ಉಳ್ಕೊತ್ತು ಆಯಿತಾ. ಡಿನಾಮಿನೇಟ್ರಲ್ಲಿ ಏನಿಲ್ಲ, ಏನು ಉಳಿದಿಲ್ಲ, 3 1s ಒಂದೇ ಉಳಿದಿರೋದು. ಇದನ್ನು ಮಲ್ಟಿಪ್ಲೈ ಮಾಡಿ 5 4 20, ಪುನಃ 2 0 ಇದೆ ಆಯಿತಾ. ಆನ್ಸರ್ ಏನು ಬರುತ್ತೆ, ಆನ್ಸರ್ 2000 ಬರುತ್ತೆ. ಆನ್ಸರ್ ಸಿ ಆಗಿರುತ್ತೆ. ಇದರ ಅರ್ಥ ಈ ರೀತಿ ಸಣ್ಣ ಸಣ್ಣ ಟೈಲ್ಸ್ ಅಥವಾ ಕಲ್ಲುಗಳು ಈ ಪೂರ್ತಿ ವರಂಡ ತುಂಬ ಫಿಟ್ ಮಾಡಬೇಕು ಅಂದರೆ ಆ ರೀತಿ ನಮಗೆ 2000 ಗ್ರಾನೈಟ್ ಕಲ್ಲುಗಳು ಅಥವಾ ಟೈಲ್ಸ್ಗಳು ಬೇಕಾಗುತ್ತೆ ಅಂತ ಇದರ ಅರ್ಥ. ಆನ್ಸರ್ ಏನು ಬರುತ್ತೆ, ಆನ್ಸರ್ ಸಿ. ಕ್ವಶನ್ ನಂಬರ್ 9 ನೋಡಿ. ಕ್ವಶನ್ ನಂಬರ್ 9ಅಲ್ಲಿ ಏನು ಕೇಳಿದ್ದಾರೆ ಅಂದರೆ ಸಮ್ ಆಫ್ ದ ಪ್ಲೇಸ್ ವ್ಯಾಲ್ಯೂಸ್ ಆಫ್ 3 ಅಥವಾ ಕನ್ನಡದಲ್ಲಿ 3ರ ಸ್ಥಾನ ಬೆಲೆಗಳ ಮೊತ್ತ ಆಯಿತಾ. 3 ಎಷ್ಟಿದೆ, 3 ಇಲ್ಲೊಂದಿದೆ ಆಯಿತಾ. ಯಾವ ರೀತಿ ಇದ್ರ ಸ್ಥಾನ ಬೆಲೆ ಫೈಂಡ್ ಔಟ್ ಮಾಡ್ತೀರಾ, ಪ್ಲೇಸ್ ವ್ಯಾಲ್ಯೂ. ಪ್ಲೇಸ್ ವ್ಯಾಲ್ಯೂ ಅಂದ ತಕ್ಷಣ ಏನು ಮಾಡಿ, ಆ ನಂಬರ್ ಬರ್ಕೊಳ್ಳಿ. ಆ ನಂಬರ್ ಬರ್ಕೊಳ್ಳಿ, ಅದರಿಂದೆಲ್ಲ 0 ಸುತ್ತಿ ಆಯಿತಾ. ಇದ್ರದ್ದು ಪ್ಲೇಸ್ ವ್ಯಾಲ್ಯೂ 300. ಪುನಃ ಇನ್ನೊಂದು ಅಂಕೆ ಇದೆ, ಇನ್ನೊಂದು ಅಂಕೆ ಆಯಿತಾ. ಇದ್ರದ್ದು ಪ್ಲೇಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ. ಯಾವ ರೀತಿ, ಈ ಅಂಕಿ ಬರ್ಕೊಳ್ಳಿ, ಹಿಂದೆಲ್ಲ 0 ಸುತ್ತಿ. 1 2 3 4 5. ಕ್ವಶನ್ ಏನು ಕೇಳಿದ್ದಾನೆ, ಇದರ ಮೊತ್ತ ಫೈಂಡ್ ಔಟ್ ಮಾಡಬೇಕಂತೆ. ಇದು ಮತ್ತು ಇದ್ರ ಮೊತ್ತನ ಫೈಂಡ್ ಔಟ್ ಮಾಡಬೇಕಂತೆ. ಏನು ಮಾಡಿ, ಆ್ಯಡ್ ಮಾಡಿ. ಜಸ್ಟ್ ಸಪ್ರೇಟಾಗಿ ಬರ್ಕೊಂಡು ಆ್ಯಡ್ ಮಾಡಿ, ಇಲ್ಲಾಂದರೆ ಡೈರೆಕ್ಟ್ ಬರಿಬೋದು ನೀವು. ಇರಲಿ, ಸಪ್ರೇಟಾಗಿ ಬರ್ಕೊಂಡು ಆ್ಯಡ್ ಮಾಡ್ತೀವಿ. 3 2 5 0 ಇದೆ, 3 2 5 0. ಪುನಃ ಇದಕ್ಕೆ 300 ಆ್ಯಡ್ ಮಾಡಿ. ಏನು ಬರುತ್ತೆ ನಿಮಗೆ, 0 0 3 0 0 3 ಆಯಿತಾ. 300 300 ಬರುತ್ತೆ. ಆನ್ಸರ್ ಏನು ಬರುತ್ತೆ, ಆನ್ಸರ್ ಸಿ. ಕ್ವಶನ್ ನಂಬರ್ 10 ನೋಡಿ. ಕ್ವಶನ್ ನಂಬರ್ 10ನಲ್ಲಿ ಇದನ್ನು ಸಿಂಪ್ಲಿಫೈ ಮಾಡಿ ಅಂತ ಕೇಳಿದ್ದಾನೆ. ಯಾವ ರೀತಿ ಮಾಡ್ತೀರಾ, ಆ್ಯಡ್ ಮಾಡಬೇಕಂತ ಆಯಿತಾ. ಫಸ್ಟು 6 ಬರ್ಕೊಳ್ಳಿ ಆಯಿತಾ. ನೋಡಿ ಕೆಳಗಡೆ 1 0 ಇದೆ, ಫಸ್ಟು 6 ಬರ್ಕೊಳ್ಳಿ. ನ್ಯೂಮರೇಟರ್ ಏನಿದೆ ಅದನ್ನು ಬರ್ಕೊಳ್ಳಿ. ಕೆಳಗಡೆ 1 0 ಇದೆ ಆಯಿತಾ. ಕೆಳಗಡೆ 1 0 ಇದ್ದರೆ 1 ಡಿಜಿಟ್ ಆದಮೇಲೆ ಚುಕ್ಕಿಡಿ ಆಯಿತಾ. ಕೆಳಗಡೆ 1 0 ಇದೆ, 1 ಡಿಜಿಟ್ ಆದಮೇಲೆ ಚುಕ್ಕಿಡಿ. ನೆಕ್ಸ್ಟ್ ಪ್ಲಸ್ ಇದೆ, ಪ್ಲಸ್ ಬರ್ಕೊಳ್ಳಿ. ನ್ಯೂಮರೇಟ್ರಲ್ಲಿ ಫಸ್ಟ್ ನ್ಯೂಮರೇಟ್ರಲ್ಲಿ ಏನಿದೆ ಅದನ್ನು ಬರ್ಕೊಳ್ಳಿ, 6 ಬರ್ಕೊಳ್ಳಿ ಆಯಿತಾ. ಬರ್ಕೊಂಡಾದ್ಮೇಲೆ ಕೆಳಗಡೆ 2 0 ಇದೆ, 2 0 ಇದ್ದರೆ 1 2 ಡಿಜಿಟ್ ಆದಮೇಲೆ ಚುಕ್ಕಿಡಬೇಕು ಆಯಿತಾ. ಕೆಳಗಡೆ 2 0 ಇದೆ, 2 0 ಇದ್ದರೆ 1 ಡಿಜಿಟು 2 ಡಿಜಿಟ್ ಆದಮೇಲೆ ಚುಕ್ಕಿಡಬೇಕು ಆಯಿತಾ. ನೆಕ್ಸ್ಟ್ ಮೇಲ್ಗಡೆ 6 ಇದೆ, 6 ಬರ್ಕೊಳ್ಳಿ. ಕೆಳಗಡೆ 3 0 ಇದೆ, 3 0 ಇದ್ದರೆ 1 2 3 ಡಿಜಿಟ್ ಆದಮೇಲೆ ಚುಕ್ಕಿಡಿ, 3 ಡಿಜಿಟ್ ಆದಮೇಲೆ ಚುಕ್ಕಿಡಿ. ಕೆಳಗಡೆ 3 0 ಇದೆ, 1 2 3 ಡಿಜಿಟ್ ಆದಮೇಲೆ ಚುಕ್ಕಿಡಿ ಆಯಿತಾ. ಈಗ ಆ್ಯಡ್ ಮಾಡಿ. ಈ ರೀತಿ ಆ್ಯಡ್ ಮಾಡೋದು ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ನೀವೇನು ಮಾಡಿ, ವರ್ಟಿಕಲ್ ಡೈರೆಕ್ಷನ್ ಬರ್ಕೊಂಡು ಆ್ಯಡ್ ಮಾಡಿ. ಫಸ್ಟ್ ಏನು ಮಾಡಿ, ಇದನ್ನೇ ಬರ್ಕೊಳ್ಳಿ, 6.0 ಅಂತ ಬರ್ಕೊಳ್ಳಿ. ಇದು ನೆಕ್ಸ್ಟ್ ಫಸ್ಟ್ ಚುಕ್ಕಿ ಬರ್ಕೊಳ್ಳಿ. ಚುಕ್ಕಿ ಬರ್ಕೊಂಡು ರೈಟ್ ಹ್ಯಾಂಡ್ ಸೈಡಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಈ ಕಡೆ ಒಂದು ಆರು ಇದೆ, ಆ ಕಡೆ ಒಂದು ಆರು ಇದೆ. ನೆಕ್ಸ್ಟ್ ಇದು ಫಸ್ಟು ಚುಕ್ಕಿ ಬರ್ಕೋಬೇಕು ಆಯಿತಾ. ರೈಟ್ ಹ್ಯಾಂಡ್ ಸೈಡಲ್ಲಿ 0 6 ಇದೆ. ಇದು ಅಷ್ಟೇ, ಫಸ್ಟು ಚುಕ್ಕಿ ಬರ್ಕೊಳ್ಳಿ. ಚುಕ್ಕಿ ಆದಮೇಲೆ 0 6 6 0 6 6 ಆ್ಯಡ್ ಮಾಡಿ. 6 6 6 12ಕ್ಕೆ 2 1 ಆಗುತ್ತೆ, 6 1 7 ಆಗುತ್ತೆ, 6 6 12 ಆಗುತ್ತೆ. 12.726 ಆನ್ಸರ್ ಏನು ಬರುತ್ತೆ, ಆನ್ಸರ್ ಡಿ. ಕ್ವಶನ್ ನಂಬರ್ 11 ನೋಡಿ. ಕ್ವಶನ್ ನಂಬರ್ 11ರಲ್ಲಿ 135% ಆಯಿತಾ. 135%ನ ಯಾವ ರೀತಿ ಬರಿಬೋದು ಅಂತ ಕೇಳಿದ್ದೇನೆ. 4 ಆಪ್ಷನ್ ಕೊಟ್ಟಿದ್ದೇನೆ. ಯಾವ ರೀತಿ ಬರ್ಕೋತೀರಾ, 130% ಆಯಿತಾ. ಇದೆಲ್ಲ ಇಂಟ್ರೊಡಕ್ಷನ್ ಕ್ಲಾಸಲ್ಲಿ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಬೇಕು ಅಂದರೆ ನೀವೆಲ್ಲ ಇದು ಚಾಪ್ಟರ್ ಮಾಡಿದ್ದೀನಲ್ಲ ಆಯಿತಾ. ಪರ್ಸೆಂಟೇಜು ಪ್ರಾಬ್ಲಮ್ ಮಾಡಿದೆ ಅಲ್ಲಿ ನೋಡಿ. ಪರ್ಸೆಂಟೇಜ್ಗೆ % ಅಂದರೆ 100% ಈ ರೀತಿ ಬರ್ಕೋಬೋದು. ಇದನ್ನು ಪರ್ ಅಂತ ಹೇಳ್ತಾರೆ, ಸೆಂಟ್ ಅಂದರೆ 100 ಅಂತ. ಸಿಂಪ್ಲಿಫೈ ಮಾಡಿ. 135 ಅಲ್ವಾ, ಫಸ್ಟು 135 ಬರ್ಕೊಳ್ಳಿ. ಡಿನಾಮಿನೇಟ್ರಲ್ಲಿ 2 0 ಇದೆ, 2 0 ಇದ್ದರೆ 1 ಡಿಜಿಟು 2 ಡಿಜಿಟ್ ಆದಮೇಲೆ ಚುಕ್ಕಿ ಇಡಬೇಕು ಆಯಿತಾ. 2 ಡಿಜಿಟ್ ಆದಮೇಲೆ ಚುಕ್ಕಿಡಿ. ಆನ್ಸರ್ ಏನು ಬರುತ್ತೆ, 1.35. ಆನ್ಸರ್ ಬಿ. ಕ್ವಶನ್ ನಂಬರ್ 12 ನೋಡಿ. ಕ್ವಶನ್ ನಂಬರ್ 12ಅಲ್ಲಿ ಏನು ಕೇಳಿದ್ದಾನೆ ಅಂದರೆ, ಒಬ್ಬ ವ್ಯಕ್ತಿ 6 ಬಾಳೆಹಣ್ಣ 5 ರೂಪಾಯಿ ತೊಗೋತಾನಂತೆ. ಅರ್ಥ ಆಯ್ತಾ, 6 ಬಾಳೆಹಣ್ಣ 5 ರೂಪಾಯಿ ತೊಗೋತಾನಂತೆ. ಆ ರೀತಿ ಒಂದು ಗುಡ್ಡೆ ತೊಗೊಂಡಿರ್ತಾನೆ ಆಯಿತಾ.
6 ಬಾಳೆಹಣ್ಣ 5 ರೂಪಾಯಿ ಹಂಗೆ ಒಂದು ಗುಡ್ಡೆ ತೊಗೊಂಡಿರ್ತಾನೆ. ತೊಗೊಂಡು 8 ಬಾಳೆಹಣ್ಣಿಗೆ 11 ರೂಪಾಯಿ ಹಂಗೆ ಮಾರ್ತಾನೆ. ಆಯಿತಾ, 8 ಬಾಳೆಹಣ್ಣಿಗೆ 11 ರೂಪಾಯಿ ಹಂಗೆ ಮಾರ್ತಾನೆ. ಹಾಗಿದ್ರೆ ಅವನಿಗೆ ಲಾಭ ಆಯಿತಾ ನಷ್ಟ ಆಯಿತಾ, ಪ್ರಾಫಿಟ್ ಆಯಿತಾ ಲಾಸ್ ಆಯಿತಾ, ಅದನ್ನು ಪರ್ಸೆಂಟೇಜ್ ಲೆಕ್ಕದಲ್ಲಿ ಕೇಳಿದ್ದಾರೆ. ಯಾವ ರೀತಿ ಮಾಡ್ತೀರಾ, ಫಸ್ಟು ಒಂದು ಬಾಳೆಹಣ್ಣಿಗೆ ಕ್ಯಾಲ್ಕುಲೇಟ್ ಮಾಡಿ. ಆಯಿತಾ, 6 ಬಾಳೆಹಣ್ಣು ಅಲ್ವಾ, 6 ಬಾಳೆಹಣ್ಣಿಗೆ 5 ರೂಪಾಯಿ ಆದರೆ ಒಂದು ಬಾಳೆಹಣ್ಣಿಗೆ ಎಷ್ಟಾಗುತ್ತೆ, 5/6 ರೂಪೀಸ್ ಆಗುತ್ತೆ. ಆಯಿತಾ, ಅದೇ ರೀತಿ ಇದು ತೊಗೊಂಡಿದ್ದು, ಇದು ಮಾರಿದ್ದು 8 ಬಾಳೆಹಣ್ಣಿಗೆ 11 ರೂಪಾಯಿ ಆದರೆ ಒಂದು ಬಾಳೆಹಣ್ಣಿಗೆ 11/8 ರೂಪೀಸ್ ಆಯಿತು. ಆಯಿತಾ, ಈಗ ನೋಡಿ ಒಂದು ಬಾಳೆಹಣ್ಣ 5/6 ರೂಪೀಸ್ ತೊಗೊಂಡು 11/8 ರೂಪೀಸ್ಗೆ ಮಾರಿದ್ದಾನೆ. ಲಾಭ ಆಯಿತಾ ನಷ್ಟ ಆಯಿತಾ ಹೆಂಗೆ ಗೊತ್ತಾಗುತ್ತೆ, ಗೊತ್ತಾಗಬೇಕಂದ್ರೆ ಇದು ದೊಡ್ಡದ ಅಂತ ನಿಮಗೆ ಗೊತ್ತಿರಬೇಕು. ಆಯಿತಾ, ಇದರ ಎರಡರಲ್ಲಿ ಯಾವ್ದು ದೊಡ್ಡದು, ಹೆಂಗೆ ಫೈಂಡ್ ಔಟ್ ಮಾಡ್ತಾರೆ, ಇಲ್ಲಿ ನೋಡಿ ಡೆಸಿಮಲ್ ಕನ್ವರ್ಟ್ ಮಾಡಿ ಗೊತ್ತಾಗುತ್ತೆ. 6ಇಂದ 5ನ ಇದು ಮಾಡಿ ಡಿವೈಡ್ ಮಾಡಿ, ಮಾಡೋಕ್ಕಾಗತ್ತಾ, ಡಿವೈಡ್ ಮಾಡೋಕ್ಕಾಗಲ್ಲ, ಚುಕ್ಕಿ ಇಟ್ಬಿಟ್ಟು 0 ಹಾಕೊಳ್ಳಿ. ಆಯಿತಾ, 6 36, 6 42, 6 48 ಆಗುತ್ತೆ. ಆಯಿತಾ, ಪಾಯಿಂಟ್ ಹತ್ತತ್ರ ಬರ್ತಾಯಿದೆ, 0.8 ಹತ್ತತ್ರ ಬರ್ತಾಯಿದೆ, ಅಂದರೆ 80 ಪೈಸೆ ಹತ್ತತ್ರ ಬರ್ತಾಯಿದೆ. ಇದನ್ನು ಅದೇ ರೀತಿ ನೋಡಿ, 8ರಿಂದ 11, 8 1 8 ನೋಡಿ, ಇದು 80 ಪೈಸೆ ಹತ್ತತ್ರ ಬರ್ತಾಯಿದೆ, ಇದು 1 ರೂಪಾಯಿ ಮೇಲ್ಗಡೆ ಬರ್ತಾಯಿದೆ, 1 ರೂಪಾಯಿ ಮೇಲ್ಗಡೆ ಬರ್ತಾಯಿದೆ. ಹಂಗಂದರೆ ಇದು ದೊಡ್ಡದು. ಆಯಿತಾ, 11/8 ಇದಕ್ಕಿಂತ ದೊಡ್ಡದು. 11/8 ಇದೆಯಲ್ಲ ಅದು 5/6ಗಿಂತ ದೊಡ್ಡದು. ಇದರ ಅರ್ಥ ಅವನಿಗೆ ಲಾಭ ಆಗಿದೆ, ಅವನಿಗೆ ಪ್ರಾಫಿಟ್ ಆಗಿದೆ ಅಂತ ಅರ್ಥ, ಅವನಿಗೆ ಲಾಭ ಆಗಿದೆ ಅಂತ ಅರ್ಥ. ಈಗ ನೋಡಿ, ಲಾಭ ಆಗಿದ್ರೆ ಎಷ್ಟು ಲಾಭ ಆಯಿತು ಅದನ್ನು ಕ್ಯಾಲ್ಕುಲೇಟ್ ಮಾಡಿ. ನೋಡಿ, ಇದರಿಂದ ಇದನ್ನು ಮೈನಸ್ ಮಾಡಿ ನಿಮಗೆ ಲಾಭ ಸಿಗುತ್ತೆ. ಆಯಿತಾ, 11/8ಇಂದ 5/6ನ ಮೈನಸ್ ಮಾಡಿ ನಿಮಗೆ ಎಷ್ಟು ಲಾಭ ಆಯಿತು ಅಂತ ಗೊತ್ತಾಗುತ್ತೆ. ಆಯಿತಾ, ಸೆಲ್ಲಿಂಗ್ ಪ್ರೈಸ್ ಜಾಸ್ತಿ ಇದೆ, ಸೆಲ್ಲಿಂಗ್ ಪ್ರೈಸಿಂದ ಇದು ನಾವು ಕಾಸ್ಟ್ ಪ್ರೈಸ್ನ ಮೈನಸ್ ಮಾಡಿ. ಡಿನಾಮಿನೇಟ್ರ್ ಬೇರೆ ಬೇರೆ ಇದ್ರೆ ಏನು ಮಾಡ್ತೀರಾ, 8 8 ಮಲ್ಟಿಪ್ಲೈ ಮಾಡಿ, ಮೈನಸ್ ಇದೆ ಮೈನಸ್ ಹಾಕಿ, 11 × 6 ಬರ್ಕೊಳ್ಳಿ, ಇದು 8 × 5. ಆಯಿತಾ, 11 6 66, 8 40, 8 48. ಆಯಿತಾ, ಇದು ಮೈನಸ್ ಮಾಡೋರು ಏನು ಬರುತ್ತೆ, 26/48 ಆಗುತ್ತೆ. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ 2 1s 2 3s 2 2s 2 4s 13/24 ಬರುತ್ತೆ. ಅಂದರೆ ಇಷ್ಟು ಲಾಭ ಆಯಿತು ಅಂತ ಅರ್ಥ. ಇದು ಪ್ರಾಫಿಟ್ ಅಥವಾ ಕನ್ನಡದಲ್ಲಿ ಲಾಭ, ಇಷ್ಟು ಲಾಭ ಬಂದಿದೆ. ಆಯಿತಾ, ಈಗ ಪರ್ಸೆಂಟೇಜಲ್ಲಿ ಎಷ್ಟು ಪರ್ಸೆಂಟ್ ಲಾಭ ಬಂದಿದೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಅದು ಯಾವ ರೀತಿ ಮಾಡ್ತೀರಾ ನೋಡಿ, ಪರ್ಸೆಂಟೇಜ್ ಲಾಭ, ಪರ್ಸೆಂಟೇಜ್ ಪ್ರಾಫಿಟ್. ಆಯಿತಾ, ಪರ್ಸೆಂಟೇಜ್ ಪ್ರಾಫಿಟ್ ಯಾವಾಗಲೂ ಒರಿಜಿನಲ್ ವ್ಯಾಲ್ಯೂಗೆ ಕ್ಯಾಲ್ಕುಲೇಟ್ ಮಾಡೋದು. ಆಯಿತಾ, ನೋಡಿ 5/6 ರೂಪೀಸ್ಗೆ ತೊಗೊಂಡಿದ್ದಾನೆ, ಇದಕ್ಕೆ ನಾವು ಕ್ಯಾಲ್ಕುಲೇಟ್ ಮಾಡೋದು. ಇದನ್ನು ಡಿನಾಮಿನೇಟರ್ ಬರ್ಕೊಳ್ಳಿ, ಒರಿಜಿನಲ್ ವ್ಯಾಲ್ಯೂ 5/6 ಕೆಳಗಡೆ ಬರ್ಕೊಳ್ಳಿ. ಆಯಿತಾ, ಒರಿಜಿನಲ್ ವ್ಯಾಲ್ಯೂ ಇದು ಅಸಲು. ನೆಕ್ಸ್ಟು ಪ್ರಾಫಿಟ್ ಆಯಿತಾ, ಎಷ್ಟು ಪ್ರಾಫಿಟ್ ಆಯಿತು ಎಷ್ಟು ಲಾಸ್ ಆಯಿತು ಅದನ್ನು ಮೇಲ್ಗಡೆ ಬರ್ಕೊಳ್ಳಿ. ಇಲ್ಲಿ ಪ್ರಾಫಿಟ್ ಆಗಿದೆ ಎಷ್ಟಾಗಿದೆ, 13/24 ಪ್ರಾಫಿಟ್ ಆಗಿದೆ, ಇದನ್ನು ಮೇಲ್ಗಡೆ ಬರ್ಕೊಳ್ಳಿ. 13/24 ಪ್ರಾಫಿಟ್ ಆಗಿದೆ. ಆಯಿತಾ, ಸಿಂಪ್ಲಿಫೈ ಮಾಡಿ. ಹೆಂಗೆ ಮಾಡ್ತೀರಾ, 13/24 ಇಂಟು 5/6 ಇದೆಯಲ್ಲ, ಮೇಲ್ಗಡೆ ಹೋದರೆ ಪಲ್ಟಿ ಆಗುತ್ತೆ, 6/5 ಆಗುತ್ತೆ. ಸಿಂಪ್ಲಿಫೈ ಮಾಡಿ. ಈಗ 6 1 6 4, ಆಯಿತಾ, ಮೇಲ್ಗಡೆ ಏನಾಗುತ್ತೆ 13 5 4 20 ಆಗುತ್ತೆ. ಆಯಿತಾ, ಇಂಟು 100. ಪರ್ಸೆಂಟೇಜಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾ ಇರೋದು, ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡ್ತಾ ಇರೋದ್ರಿಂದ ಮಲ್ಟಿಪ್ಲೈ ಬೈ 100. ಆಯಿತಾ, ಮಲ್ಟಿಪ್ಲೈ ಬೈ 100. ಆಯಿತಾ, ಈಗೇನು 1 0 ಕ್ಯಾನ್ಸಲ್ ಆಗುತ್ತೆ, 2 1s 2 5s. 13 × 5 ಏನಾಗುತ್ತೆ, 65% ಆಗುತ್ತೆ. ಅವನಿಗೆ ಪ್ರಾಫಿಟ್ ಎಷ್ಟಾಯಿತು, ಲಾಭ ಅವನಿಗೆ 65% ಆಗಿದೆ. ಆನ್ಸರ್ ಏನು ಬರುತ್ತೆ, ಆನ್ಸರ್ ಸಿ. ಕ್ವಶನ್ ನಂಬರ್ 13 ನೋಡಿ. ಕ್ವಶನ್ ನಂಬರ್ 13ನಲ್ಲಿ 4 ಆಪ್ಷನ್ ಕೊಟ್ಟಿದ್ದಾನೆ. ABCD ಅಂತ 4 ಆಪ್ಷನ್ ಕೊಟ್ಬಿಟ್ಟು ಇದರಲ್ಲಿ ಯಾವ ನಂಬರು 2ಇಂದನೂ ಭಾಗ ಆಗುತ್ತೆ, 3ಇಂದನೂ ಭಾಗ ಆಗುತ್ತೆ, 4ಇಂದನೂ ಭಾಗ ಆಗುತ್ತೆ, 5ಇಂದನೂ ಭಾಗ ಆಗುತ್ತೆ ಅಂತ ಕೇಳಿದ್ದಾನೆ. ಆಯಿತಾ, ಒಂದು ನಂಬರು ಈ 4 ಅಂಕಿಯಿಂದನೂ ಭಾಗ ಆಗುತ್ತೆ, ಅದು ಯಾವ ನಂಬರು ಅಂತ ಕೇಳಿದ್ದಾನೆ. ನೋಡಿ, ಆನ್ಸರ್ ಸಿ ಬರುತ್ತೆ. ಅದಕ್ಕೆ ಆನ್ಸರ್ ಸಿ ಬರುತ್ತೆ. 60 ಇದೆಯಲ್ಲ, 2ಇಂದನೂ ಭಾಗ ಆಗುತ್ತೆ. ಆಯಿತಾ, 2ಇಂದ ಭಾಗ ಆಗುತ್ತೆ. ನೆಕ್ಸ್ಟು 3ಇಂದನೂ ಭಾಗ ಆಗುತ್ತೆ, 3ಇಂದ. ನೆಕ್ಸ್ಟು 4ಇಂದನೂ ಭಾಗ ಆಗುತ್ತೆ, 4 1s 4. ನೆಕ್ಸ್ಟು 4 5s. ಆಯಿತಾ,
ನೆಕ್ಸ್ಟು 5ಇಂದನೂ ಆಗುತ್ತೆ ಆಯಿತಾ. ಲಾಸ್ಟಲ್ಲಿ 0 ಇರೋದ್ರಿಂದ 5ಇಂದನೂ ಆಗುತ್ತೆ. ಆನ್ಸರ್ ಏನು ಬರುತ್ತೆ? ಆನ್ಸರ್ ಸಿ. ಕ್ವಶನ್ ನಂಬರ್ 14 ನೋಡಿ. ಕ್ವಶನ್ ನಂಬರ್ 14ನ ಲೈನ್ ಬೈ ಲೈನು ಓದಿ ಅರ್ಥ ಮಾಡ್ಕೊಂಡು ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ ಆಯಿತಾ. ಫಸ್ಟ್ ಸೆಂಟೆನ್ಸ್ ನೋಡಿ. ಫಸ್ಟ್ ಸೆಂಟೆನ್ಸ್ ಏನಿದೆ? ಎ ಬಾಯ್ ರೀಡ್ 3/8 ಆಫ್ ಎ ಬುಕ್ ಆನ್ 1 ಡೇ. ಒಂದು ಹುಡುಗ ಏನು ಮಾಡ್ತಾನೆ? ಒಂದು ದಿನದಲ್ಲಿ 8ರಲ್ಲಿ 3 ಭಾಗ ಪುಸ್ತಕ ಓದ್ತಾನೆ ಆಯಿತಾ. 8ರಲ್ಲಿ 3 ಭಾಗ ಪುಸ್ತಕ ಓದ್ತಾನೆ ಅಂದರೆ ಉಳಿದಿದ್ದು ಎಷ್ಟಿದೆ? ರಿಮೈನಿಂಗ್ ಎಷ್ಟು ಬಾಕಿ ಇದೆ? ರಿಮೈನಿಂಗ್ ಆಯಿತಾ. ರಿಮೈನಿಂಗ್ ಅಂದರೆ ಕನ್ನಡದಲ್ಲಿ ಉಳಿಕೆ. ಉಳಿಕೆ ಎಷ್ಟೈತೆ? ಒಂದು ಪುಸ್ತಕದಲ್ಲಿ 3/8 ಪಾರ್ಟ್ನ ಓದಿದ್ದಾನೆ ಅಂತ ಆಯಿತಾ. ಒಂದು ಪುಸ್ತಕದಲ್ಲಿ 3/8 ಭಾಗನ ಒಂದು ದಿನದಲ್ಲಿ ಓದಿದ್ದಾನೆ ಆಯಿತಾ. ಎಷ್ಟು ಉಳಿತು? 8x ಮೈನಸ್ 3x ಡಿವೈಡೆಡ್ ಬೈ 8. 8xಲ್ಲಿ 3x ಅಂದರೆ 5x/8 ಆಯಿತಾ. ಉಳಿದಿದ್ದು ರಿಮೈನಿಂಗ್ ಪಾರ್ಟು ಎಷ್ಟು ಉಳಿತು? ರಿಮೈನಿಂಗ್ ಪಾರ್ಟು 5x/8 ಉಳಿತು ಆಯಿತಾ. ಇದರ ಅರ್ಥ ಒಂದು ಹುಡುಗ ಒಂದು ಪುಸ್ತಕನ ಒಂದು ದಿನದಲ್ಲಿ 3/8 ಪಾರ್ಟು ಓದಿರ್ತಾನೆ ಆಯಿತಾ. 3/8 ಪಾರ್ಟ್ ಓದಿದ್ರೆ ಎಷ್ಟು ಉಳಿತು? ರಿಮೈನಿಂಗ್ ಎಷ್ಟು ಉಳ್ಕೊಂಡಿದೆ? 5x/8 ಪಾರ್ಟು ಉಳ್ಕೊಂಡಿದೆ. ನೆಕ್ಸ್ಟ್ ಸೆಂಟೆನ್ಸ್ ಓದಿ. ನೆಕ್ಸ್ಟ್ ಸೆಂಟೆನ್ಸ್ನಲ್ಲಿ ಏನು ಕೊಟ್ಟಿದ್ದಾನೆ? ಈ ಉಳಿದಿದೆಯಲ್ಲ ಎಷ್ಟು ಉಳಿದಿದೆ? ಈ ಉಳಿದಿರೋ ಪಾರ್ಟಲ್ಲಿ 4/5 ಪೋರ್ಷನ್ನ ಇನ್ನೊಂದು ದಿನದಲ್ಲಿ ಓದ್ತಾನಂತೆ. ಅರ್ಥ ಆಯ್ತಾ? ಈ ಉಳಿದಿರೋದ್ರಲ್ಲಿ 4/5 ಪಾರ್ಟ್ ಆಯಿತಾ. 4/5 ಪಾರ್ಟ್ನ ಇನ್ನೊಂದು ದಿನ ಅನದರ್ ಡೇ ಓದ್ತಾನಂತೆ ಆಯಿತಾ. ಅಂದರೆ ಎಷ್ಟು ಓದಿದ್ದಾನೆ ಅಂತ ಕ್ಯಾಲ್ಕುಲೇಟ್ ಮಾಡಿ. 5 ಕ್ಯಾನ್ಸಲ್ ಆಗುತ್ತೆ ಆಯಿತಾ. 4 1s 4 2s x/2 ಉಳ್ಕೊತ್ತೆ ಆಯಿತಾ. ಅಂದರೆ ಕ್ವಶನ್ ನಂಬರ್ 14 ನೋಡಿ. ಕ್ವಶನ್ ನಂಬರ್ 14 ಏನು ಕೊಟ್ಟಿದ್ದಾನೆ ಅಂದರೆ ಒಂದು ಹುಡುಗ ಒಂದು ಪುಸ್ತಕನ ಒಂದು ದಿನದಲ್ಲಿ ಇಷ್ಟು ಪೇಜಸ್ ಓದ್ತಾನಂತೆ ಆಯಿತಾ. ಒಂದು ಹುಡುಗ ಒಂದು ಪುಸ್ತಕನ ಒಂದು ದಿನದಲ್ಲಿ ಇಷ್ಟು ಪೇಜಸ್ ಓದ್ತಾನಂತೆ. ಇನ್ನೊಂದು ದಿನದಲ್ಲಿ ಇಷ್ಟು ಪೇಜಸ್ ಓದ್ತಾನಂತೆ ಆಯಿತಾ. ಒಂದು ಪುಸ್ತಕನ ಒಂದು ದಿನದಲ್ಲಿ ಇಷ್ಟು ಪೇಜಸ್ ಓದ್ತಾನೆ, ಇನ್ನೊಂದು ದಿನದಲ್ಲಿ ಇಷ್ಟು ಪೇಜಸ್ ಓದ್ತಾನೆ. ಇಷ್ಟು ಓದಿದ್ರು 45 ಪೇಜಸ್ನ ಓದದೆ ಬಾಕಿ ಉಳಿದಿದೆ ಆಯಿತಾ. ಒಂದು ದಿನದಲ್ಲಿ ಇಷ್ಟು ಓದಿದ್ದಾನೆ, ಇನ್ನೊಂದು ದಿನದಲ್ಲಿ ಇಷ್ಟು ಓದಿದ್ದಾನೆ. ಇಷ್ಟೆಲ್ಲ ಓದಿದ್ರು ಅವನು ಇನ್ನು 45 ಪೇಜಸ್ನ ಓದೋಕ್ಕೆ ಸಾಧ್ಯವಾಗಲಿಲ್ಲ. ಅದು ಓದದೆ ಬಾಕಿ ಉಳಿದಿದೆ. 45 ಪೇಜಸ್ಸು ಓದದೆ ಬಾಕಿ ಉಳಿದಿದೆ. ಈ ರೀತಿಯಾದರೆ ಆ ಪುಸ್ತಕದಲ್ಲಿ ಎಷ್ಟು ಪೇಜಸ್ ಇದೆ ಅಂತ ಕೇಳಿದ್ದೇನೆ ಆಯಿತಾ. ನೋಡಿ, ಒಂದು ಹುಡುಗ ಒಂದು ಪುಸ್ತಕನ ಒಂದು ದಿನದಲ್ಲಿ ಇಷ್ಟು ಪೇಜಸ್ ಓದ್ತಾನೆ, ಇನ್ನೊಂದು ದಿನದಲ್ಲಿ ಇಷ್ಟು ಪೇಜಸ್ ಓದ್ತಾನೆ ಆಯಿತಾ. ಇನ್ನು 45 ಪೇಜಸ್ಸು ಓದದೆ ಬಾಕಿ ಉಳಿದಿದೆ ಆಯಿತಾ. ಹಾಗಿದ್ದರೆ ಆ ಪುಸ್ತಕದಲ್ಲಿ ಎಷ್ಟು ಪೇಜಸ್ ಇದೆ ಅಂತ ಕೇಳಿದ್ದಾರೆ ಆಯಿತಾ. ಆ ಪುಸ್ತಕದಲ್ಲಿ ಟೋಟಲಾಗಿ ಎಷ್ಟು ಪೇಜಸ್ ಇದೆ ಅಂತ ಕೇಳಿದ್ದಾರೆ. ಇದನ್ನು ಕ್ಯಾಲ್ಕುಲೇಟ್ ಮಾಡಿ ಆಯಿತಾ. ಈ ಕ್ವಶನ್ನ ಇನ್ನೊಂದು ಸಲ ಸಮರೈಸ್ ಮಾಡ್ತೀನಿ. ಒಂದು ಹುಡುಗ ಒಂದು ಪುಸ್ತಕನ ಒಂದು ದಿನದಲ್ಲಿ ಇಷ್ಟು ಪೇಜಸ್ ಓದಿದ್ದಾನೆ, ಇನ್ನೊಂದು ದಿನದಲ್ಲಿ ಇಷ್ಟು ಪೇಜಸ್ ಓದಿದ್ದಾನೆ, 45 ಪೇಜಸ್ಸು ಓದ್ದನೆ ಬಾಕಿ ಉಳಿದಿದೆ. ಹಾಗಿದ್ದರೆ ಆ ಪುಸ್ತಕದಲ್ಲಿ ಒಟ್ಟು ಎಷ್ಟು ಪೇಜಸ್ ಇದೆ ಅಂತ ಕೇಳಿದ್ದಾನೆ. ಈ ಕ್ವೆಶನ್ನ ಈ ರೀತಿ ಬರ್ಕೊಂಡು ಸಾಲ್ವ್ ಮಾಡಿ ಆನ್ಸರ್ ಬರುತ್ತೆ ನೋಡಿ. 45ನ ನಾನು ಈ ಕಡೆ ಬರ್ಕೋತೀನಿ, ಇದನ್ನೆಲ್ಲ ಆ ಕಡೆ ಕಳಿಸ್ತೀನಿ ಆಯಿತಾ. ಎಕ್ಸ್ ಇದೆ, ಆ ಕಡೆ ಹೋದರೆ ಇದು ಮೈನಸ್ x/2 ಆಗುತ್ತೆ. ಇದೇನಾಗುತ್ತೆ? ಮೈನಸ್ 3/8x ಆಗುತ್ತೆ ಆಯಿತಾ. ನೋಡಿ, 1xಲ್ಲಿ ಅರ್ಧ ಎಕ್ಸ್ ಕಳೆದ್ರೆ ಏನು ಬರುತ್ತೆ? x/2 ಉಳ್ಕೊಳ್ಳುತ್ತೆ ಆಯಿತಾ. 1xಲ್ಲಿ ಅರ್ಧ ಕಳೆದ್ರೆ ಏನು ಬರುತ್ತೆ? x/2 ಉಳ್ಕೊಳ್ಳುತ್ತೆ, ಮೈನಸ್ 3/8x ಆಗುತ್ತೆ ಆಯಿತಾ. ಸಿಂಪ್ಲಿಫೈ ಮಾಡಿ. ಡಿನಾಮಿನೇಟ್ರ್ ಸೇಮ್ ಮಾಡ್ಕೋಬೇಕು. ಏನು ಮಾಡ್ಕೋಬೇಕು ಅಂದರೆ ನ್ಯೂಮರೇಟ್ರು ಡಿನಾಮಿನೇಟ್ರು ನಾನು 2ಇಂದ ಮಲ್ಟಿಪ್ಲೈ ಮಾಡ್ತೀನಿ ಆಯಿತಾ. ಮೇಲ್ಗಡೆ 2 ಕೆಳಗಡೆ 2 ಮಲ್ಟಿಪ್ಲೈ ಮಾಡೋದ್ರಿಂದ ಏನು ವ್ಯತ್ಯಾಸ ಆಗಲ್ಲ. 2 ಕ್ಯಾನ್ಸಲ್ ಆಗಿಬಿಟ್ಟು ವಾಪಸ್ಸು ಇದೇ ಬರುತ್ತೆ, 3x/8. ಇದು 4ಇಂದ ಮಲ್ಟಿಪ್ಲೈ ಮಾಡಬೇಕು ಆಯಿತಾ. ಡಿನಾಮಿನೇಟ್ರ್ ಸೇಮ್ ಬರಬೇಕು ಅಂದರೆ ಇದನ್ನು 4ಇಂದ ಮಲ್ಟಿಪ್ಲೈ ಮಾಡು. 4 2s 8 ಬರುತ್ತೆ. ಡಿನಾಮಿನೇಟ್ರಲ್ಲಿ 4 ಮಾಡಿದ್ರೆ ನ್ಯೂಮರೇಟ್ರು 4ಇಂದ ಮಲ್ಟಿಪ್ಲೈ ಮಾಡಬೇಕು ಆಯಿತಾ. ನೋಡಿ, 2 ಇದೆ 8 ಇದೆ, 2 ಇದೆ 8 ಇದೆ ಅಂದರೆ ಅಡಿಷನ್ ಅಥವಾ ಸಬ್ಟ್ರಾಕ್ಷನ್ ಮಾಡೋಕ್ಕಾಗಲ್ಲ. ಮಾಡಬೇಕು ಅಂದರೆ ಡಿನಾಮಿನೇಟ್ರ ಸೇಮ್ ಮಾಡ್ಕೋಬೇಕು ಆಯಿತಾ. 4 2s 8 ಬಂತು ಆಯಿತಾ. ಕೆಳಗಡೆ 4ಇಂದ ಮಲ್ಟಿಪ್ಲೈ ಮಾಡಿದ್ರೆ ನ್ಯೂಮರೇಟ್ರು 4ಇಂದ ಮಲ್ಟಿಪ್ಲೈ ಮಾಡಿ. ಡಿನಾಮಿನೇಟ್ರ್ ಸೇಮ್ ಆಯಿತು, 8 8 ಆಯಿತು. ಆ್ಯಡ್ ಮಾಡ್ಕೊಳ್ಳಿ. 4x ಮೈನಸ್ 3x ಏನು ಬರುತ್ತೆ? x/8 ಆಗುತ್ತೆ. ಇದು 45 ಆಗುತ್ತೆ ಆಯಿತಾ.
ನೋಡಿ. ನೆಕ್ಸ್ಟು 45 ಇಂಟು 8, 45 ಇಂಟು 8 ಮಾಡಿದ್ರೆ 360 ಬರುತ್ತೆ. ಆನ್ಸರ್ 360 ಬರುತ್ತೆ. ಇದರ ಅರ್ಥ ಆ ಪುಸ್ತಕದಲ್ಲಿ ಒಟ್ಟು 360 ಪೇಜಸ್ ಇದೆ ಅಂತ ಅರ್ಥ. ಆನ್ಸರ್ ಏನು ಬರುತ್ತೆ? ಆನ್ಸರ್ 360. ಅದು ಸಿ ಆಗಿರುತ್ತೆ. ಕ್ವಶನ್ ನಂಬರ್ 15 ನೋಡಿ. ಕ್ವಶನ್ ನಂಬರ್ 15 ಏನು ಕೇಳಿದ್ದಾನೆ ಅಂದರೆ 5 ನಂಬರ್ ಕೊಟ್ಟಿದ್ದಾನೆ. ಈ ರೀತಿ 5 ನಂಬರ್ ಕೊಟ್ಬಿಟ್ಟು ಅದರಲ್ಲಿ ಗ್ರೇಟೆಸ್ಟ್ ನಂಬರು, ಸ್ಮಾಲೆಸ್ಟ್ ನಂಬರ್, ಕನ್ನಡದಲ್ಲಿ ಅತಿ ದೊಡ್ಡ ಸಂಖ್ಯೆ, ಅತಿ ಚಿಕ್ಕ ಸಂಖ್ಯೆನ ಬರೆದುಬಿಟ್ಟು ಅದರದ್ದು ಡಿಫರೆನ್ಸ್ ಕೇಳಿದ್ದಾನೆ, ಅದರದ್ದು ವ್ಯತ್ಯಾಸ ಕೇಳಿದ್ದಾನೆ. ಆಯಿತಾ? ನೋಡಿ, ಗ್ರೇಟೆಸ್ಟ್ ಫಸ್ಟ್ ಏನೇ ದೊಡ್ಡ ನಂಬರು 9, ಅದಾದಮೇಲೆ 6, ಅದಾದಮೇಲೆ 5, ಅದಾದಮೇಲೆ 1, ಅದಾದಮೇಲೆ 0. ಇದು ಗ್ರೇಟೆಸ್ಟ್ ನಂಬರು. ಸ್ಮಾಲೆಸ್ಟ್ ನಂಬರು ಫಸ್ಟ್ ಸ್ಮಾಲೆಸ್ಟ್ ಯಾವುದು? 0 ಬರ್ಕೊಳ್ಳಿ, ಆಮೇಲೆ 1 ಬರ್ಕೊಳ್ಳಿ, ಆಮೇಲೆ 5 ಬರ್ಕೊಳ್ಳಿ, ಆಮೇಲೆ 6 ಬರ್ಕೊಳ್ಳಿ, ಆಮೇಲೆ 9 ಬರ್ಕೊಳ್ಳಿ. ಆಯಿತಾ? ಯಾವುದೇ ಅಂಕಿಗೆ ಫಸ್ಟ್ ಡಿಜಿಟು 0 ಇರೋಲ್ಲ ಸ್ಮಾಲೆಸ್ಟ್ ನಂಬರಲ್ಲಿ. ಆಯಿತಾ? ಫಸ್ಟ್ ಡಿಜಿಟು 0 ಇರಬಾರ್ದು. ಅದಕ್ಕೇನು ಮಾಡಿ, ಇವೆರಡನ್ನೂ ಇಂಟರ್ಚೇಂಜ್ ಮಾಡಿ. ಈ ಕಡೆ 1 ಬರ್ಕೊಳ್ಳಿ, ಆ ಕಡೆ 0 ಬರ್ಕೊಳ್ಳಿ. ಈಗ ಮೈನಸ್ ಮಾಡಿ, ವ್ಯತ್ಯಾಸ ಕೇಳಿರೋದು ಮೈನಸ್ ಮಾಡಿ. 10ರಲ್ಲಿ 9 ಕಳೆದ್ರೆ 1. ಆಯಿತಾ? ಇದು 0 ಆಗಿರುತ್ತೆ. ಪುನಃ 10ರಲ್ಲಿ 6 ಕಳೆದ್ರೆ 4, ಇದು 4 ಆಗಿರುತ್ತೆ. 14ರಲ್ಲಿ 5 ಕಳೆದ್ರೆ 9, ಇದು 5 ಆಗಿರುತ್ತೆ. 5 ಬರ್ಕೊಳ್ಳಿ. 9ರಲ್ಲಿ 1 ಕಳೆದ್ರೆ 8 ಆಗಿರುತ್ತೆ. ಆನ್ಸರ್ ಏನು ಬರುತ್ತೆ? ಆನ್ಸರ್ ಬಿ. ಕ್ವಶನ್ ನಂಬರ್ 16 ನೋಡಿ. ಕ್ವಶನ್ ನಂಬರ್ 16ನಲ್ಲಿ ಈ ರೀತಿ ಡೆಸಿಮಲ್ ಕೊಟ್ಬಿಟ್ಟು ಅಸೆಂಡಿಂಗ್ ಆರ್ಡ್ರಲ್ಲಿ ಬರೀರಿ ಅಂತ ಕೇಳಿದ್ದಾರೆ. ಕನ್ನಡದಲ್ಲಿ ಏರಿಕೆ ಕ್ರಮದಲ್ಲಿ ಬರೀರಿ ಅಂತ ಕೇಳಿದ್ದಾರೆ. ಆಯಿತಾ? ಇದರಲ್ಲಿ ಸ್ಮಾಲೆಸ್ಟ್ ನಂಬರ್ ಹುಡುಕಿ. ಫಸ್ಟು ಸ್ಮಾಲೆಸ್ಟ್ ನಂಬರ್ ಯಾವುದಿದೆ ಹೇಳಿ? ಸ್ಮಾಲೆಸ್ಟ್ ನಂಬರ್ 0.004, ಅದು ಸ್ಮಾಲೆಸ್ಟ್ ನಂಬರು. 0.004 ಅದು ಸ್ಮಾಲೆಸ್ಟ್ ನಂಬರ್. ಅದಾದಮೇಲೆ ಏನಾಗುತ್ತೆ? ಅದಾದಮೇಲೆ ಯಾವುದಿದೆ ನೆಕ್ಸ್ಟು ಇದು 0.04. ನೀವು ಹಿಂಗೆ ಬರ್ಕೊಂಡ್ರೆ ಗೊತ್ತಾಗುತ್ತೆ ಒಂದಾದಮೇಲೆ. ನೋಡಿ, 0.04 ನೆಕ್ಸ್ಟ್ ಸ್ಮಾಲೆಸ್ಟ್ ನಂಬರು. ಅದಾದಮೇಲೆ ಯಾವ್ದು ಬರುತ್ತೆ? ಅದಾದಮೇಲೆ ಇದು ಬರುತ್ತೆ 0.44 ಆಗುತ್ತೆ. ನೆಕ್ಸ್ಟ್ ಹೈಯರ್ ನಂಬರ್. ಆಯಿತಾ? ಅದಾದಮೇಲೆ ಏನು ಬರುತ್ತೆ? ಇದು ಬರಲ್ಲ, ಇದು ಬರುತ್ತೆ 4.0004 ಬರುತ್ತೆ. ಅದಾದಮೇಲೆ ಲಾಸ್ಟಲ್ಲಿ ಇದು ಬರುತ್ತೆ 4.4. ಇದು ಅಸೆಂಡಿಂಗ್ ಆರ್ಡ್ರು. ಆನ್ಸರ್ ಏನು ಬರುತ್ತೆ? ಆನ್ಸರ್ ಎ. ಕ್ವಶನ್ ನಂಬರ್ 17 ನೋಡಿ. ಕ್ವಶನ್ ನಂಬರ್ 17ನಲ್ಲಿ 4 ಫ್ರ್ಯಾಕ್ಷನ್ ಕೊಟ್ಬಿಟ್ಟು, ಆಯಿತಾ, 4 ಭಿನ್ನರಾಶಿ ಕೊಟ್ಬಿಟ್ಟು ಅದರಲ್ಲಿ ಯಾವುದು ಸಮನಾಗಿಲ್ಲ ಅಂತ ಕೇಳಿದ್ದಾನೆ, ಯಾವುದು ಈಕ್ವಲ್ ಇಲ್ಲ ಅಂತ ಕೇಳಿದ್ದಾನೆ. ಆಯಿತಾ? ಫಸ್ಟ್ ಒನ್ ನೋಡಿ. ಫಸ್ಟ್ ಒನ್ ಸಿಂಪ್ಲಿಫೈ ಮಾಡಿ ಚೆಕ್ ಮಾಡಿ, 2 ಈಕ್ವಲ್ ಇದೆ. 0.28 0.28 ಬರುತ್ತೆ. ಸೆಕೆಂಡ್ ಒನ್ ನೋಡಿ, 2 ಈಕ್ವಲ್ ಇದೆ. 0.6 0.6. ಫೋರ್ತ್ ಒನ್ ನೋಡಿ, ಈಕ್ವಲ್ ಬರುತ್ತೆ 0.6 0.6. ಇದು ಈಕ್ವಲ್ ಬರಲ್ಲ. ಇದೇನಾಗುತ್ತೆ? 3/4 ಅಂದರೆ 0.75 ಬರುತ್ತೆ. ಆಯಿತಾ? 18/24 ಅಂದರೆ 0.64 ಬರುತ್ತೆ. ಇದು ಈಕ್ವಲ್ ಅಲ್ಲ. ಆಯಿತಾ? ಇವೆರಡು ಈಕ್ವಲ್ ಅಲ್ಲ. ಆನ್ಸರ್ ಏನು ಬರುತ್ತೆ? ಆನ್ಸರ್ ಸಿ. ಕ್ವಶನ್ ನಂಬರ್ 18 ನೋಡಿ. ಕ್ವಶನ್ ನಂಬರ್ 18ನಲ್ಲಿ ಏನು ಕೇಳಿದ್ದಾನೆ ಅಂದರೆ ಅಬ್ಟ್ಯೂಸ್ ಆ್ಯಂಗಲ್, ಕನ್ನಡದಲ್ಲಿ ಅಧಿಕ ಕೋನ ಅಂದರೆ ಏನು ಅಂತ ಕೇಳಿದ್ದಾನೆ. ಆಯಿತಾ? ಅಬ್ಟ್ಯೂಸ್ ಆ್ಯಂಗಲ್, ಅಬ್ಟ್ಯೂಸ್ ಅಥವಾ ಅಧಿಕ ಕೋನ. ಅಧಿಕ ಕೋನ ಅಂದರೆ ಏನು ಅಂತ ಕೇಳಿದ್ದಾನೆ. ಆಯಿತಾ? ಅಧಿಕ ಕೋನ ಅಂದರೆ ಏನು ಆಲ್ರೆಡಿ ಡಿಸ್ಕಸ್ ಮಾಡಿದ್ಯಾ. ಅಧಿಕ ಕೋನ ಅಂದರೆ ನೋಡಿ, ಈಸಿ ಚೇರಲ್ಲಿ ಮಲಗಿರ್ತಾರಲ್ಲ ಆ ಥರ ಇದ್ದರೆ ಅದನ್ನು ಅಧಿಕ ಕೋನ ಅಂತ ಹೇಳ್ತೀವಿ. ಆಯಿತಾ? ಅದನ್ನು ಅಧಿಕ ಕೋನ ಅಂತ ಹೇಳ್ತಾ ಇದ್ದೀವಿ. ಈ ರೀತಿ ಇರಬೇಕು. ಆಯಿತಾ? 90 ಡಿಗ್ರಿಗಿಂತ ಜಾಸ್ತಿ, 90 ಡಿಗ್ರಿಗಿಂತ ಜಾಸ್ತಿ ಇರಬೇಕು, 180 ಡಿಗ್ರಿಗಿಂತ ಕಡಿಮೆ ಇರಬೇಕು. 180 ಡಿಗ್ರಿಗಿಂತ ಕಡಿಮೆ ಇರಬೇಕು. 90 ಡಿಗ್ರಿಗಿಂತ ಜಾಸ್ತಿ ಇರಬೇಕು, 180 ಡಿಗ್ರಿಗಿಂತ ಕಡಿಮೆ ಇರಬೇಕು. ಆಯಿತಾ? ಮೋರ್ ದ್ಯಾನ್ 90 ಡಿಗ್ರಿ ಇರಬೇಕು, ಲೆಸ್ ದ್ಯಾನ್ 180 ಡಿಗ್ರಿ ಇರಬೇಕು. ಆನ್ಸರ್ ಏನು ಬರುತ್ತೆ? ಆನ್ಸರ್ ಎ. ಕ್ವಶನ್ ನಂಬರ್ 19 ನೋಡಿ. ಅದರಲ್ಲಿ ಏನು ಕೇಳಿದ್ದೇನೆ ಅಂದರೆ 10 minutes past 3 in the afternoon. 10 minutes past 3 in the afternoon. ಕನ್ನಡದಲ್ಲಿ ಮಧ್ಯಾಹ್ನ 3 ಗಂಟೆ 10 ನಿಮಿಷನ ಯಾವ ರೀತಿ ಬರೀತೀರಾ ಅಂತ ಕೇಳಿದ್ದಾರೆ. ಆಯಿತಾ? 3 ಗಂಟೆ 10 ನಿಮಿಷ ಯಾವ ರೀತಿ ಬರೀತಾರೆ? 3:10 PM ಈ ರೀತಿ ಬರೀತಾರೆ. ಆಯಿತಾ? ಆನ್ಸರ್ ಏನು ಬರುತ್ತೆ? ಆನ್ಸರ್ ಎ. ಕ್ವಶನ್ ನಂಬರ್ 20 ನೋಡಿ. ಕ್ವಶನ್ ನಂಬರ್ 20 ಏನು ಕೇಳಿದ್ದಾನೆ ಅಂದರೆ 5 ಝೂ ಇದೆಯಂತೆ. 5 ಝೂ, ಕನ್ನಡದಲ್ಲಿ 5 ಪ್ರಾಣಿ ಸಂಗ್ರಹಾಲಯ ಇದೆಯಂತೆ. ABCDE ಅಂತ 5 ಝೂ ಇದೆಯಂತೆ, ಪ್ರಾಣಿ ಸಂಗ್ರಹಾಲಯ ಇದೆಯಂತೆ. ಒಂದೊಂದು ಪ್ರಾಣಿ ಸಂಗ್ರಹಾಲಯದಲ್ಲೂ ಎಷ್ಟು ಪ್ರಾಣಿಗಳಿದೆ ಅಂತ ಕೊಟ್ಟಿದ್ದಾನೆ. ಆಯಿತಾ? ಒಂದೊಂದು ಝೂ ಅಲ್ಲೂ, ಒಂದು ಝೂ ಅಲ್ಲಿ 250, ಇನ್ನೊಂದು ಝೂ ಅಲ್ಲಿ 350,
ಇನ್ನೊಂದರಲ್ಲಿ 200, ಇನ್ನೊಂದರಲ್ಲಿ 300, ಇನ್ನೊಂದರಲ್ಲಿ 150 ಪ್ರಾಣಿಗಳಿದೆಯಂತೆ. ಆಯಿತಾ? 5 ಝೂ ಅಂತ ಹೇಳಿರೋದ್ರಿಂದ ಕೆಳಗಡೆ ಡಿನಾಮಿನೇಟರಲ್ಲಿ 5 ಅಂತ ಬರ್ಕೊಂಡಿದ್ವಿ. ಆಯಿತಾ? ಇದು 5 ಅಂತ ಬರ್ಕೊಳ್ಳಿ. ಆವ್ರೇಜ್ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ. 5 ಆ್ಯಡ್ ಮಾಡಿ ಡಿವೈಡೆಡ್ ಬೈ 5 ಮಾಡಿ ನಿಮಗೆ ಸರಾಸರಿ ಅಥವಾ ಆವ್ರೇಜ್ ಸಿಗುತ್ತೆ. ಇದನ್ನು ಆ್ಯಡ್ ಮಾಡಿದ್ರೆ ಏನು ಬರುತ್ತೆ ಗೊತ್ತಾ? ನಿಮಗೆ 1250 ಡಿವೈಡೆಡ್ ಬೈ 5 ಬರುತ್ತೆ. ಆಯಿತಾ? ಇದೇನು 525 ಆಗುತ್ತೆ. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ 250 ಬರುತ್ತೆ. ಆಯಿತಾ? ಅಂದರೆ 250 ಆನ್ಸರ್ ಏನು ಬರುತ್ತೆ? ಆನ್ಸರ್ ಬಿ ಬರುತ್ತೆ. ಆನ್ಸರ್ ಬಿ ಆಗಿರುತ್ತೆ. ಇದರ ಅರ್ಥ 5 ಝೂ ಅಥವಾ 5 ಪ್ರಾಣಿ ಸಂಗ್ರಹಾಲಯದಲ್ಲಿ ಸರಾಸರಿ ಪ್ರಾಣಿಗಳು 250 ಇದೆ ಅಂತ ಇದರ ಅರ್ಥ.